ವೀಕ್ಷಕರೇ, ನಿಮ್ಮೆಲ್ಲರಿಗೂ ಭೀಮಾ ಟಿವಿಯ ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ತಮ್ಮ ಸಾಧನೆಯ ಹಾದಿಯ ನೆನಪುಗಳನ್ನ ಹಂಚಿಕೊಳ್ಳೋದಕ್ಕೆ ಕವಿ, ಕಲಾವಿದ, ಚಿತ್ರ ಸಾಹಿತಿ, ಹೋರಾಟಗಾರರಾದಂತಹ ಗೊಲ್ಲಹಳ್ಳಿ ಶಿವಪ್ರಸಾದ್ ರವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ಸರ್, ನೀವು ಕವಿ, ಕಲಾವಿದರು, ಹಾಡುಗಾರರು, ಸಾಹಿತಿಗಾರರು, ಹೋರಾಟಗಾರರು, ಈ ರೀತಿ ನಾನಾ ಥರ ಕ್ಷೇತ್ರಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ. ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಕ್ಕೂ ಮುನ್ನ ನಿಮ್ಮ ಜನನ, ಜನ್ಮಸ್ಥಳ, ತಂದೆ ತಾಯಿ, ನಿಮ್ಮ ಬಾಲ್ಯದ ಬಗ್ಗೆ ಕಿರು ಪರಿಚಯ ಮಾಡಿಕೊಡ್ತೀರಾ? ಖಂಡಿತ. ನಾನು ಕೋಲಾರ ಜಿಲ್ಲೆಯ ಹೋರಾಟಗಳ ತವರು ಅನ್ಸ್ಕೊಂಡು ಕರೆಸ್ಕೊಂಡಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆ. ಜಗತ್ತಿನಾಗ ಬೇಕಾದಂಥ ಎಲ್ಲ ಹೋರಾಟಗಾರನ್ನ ಕೊಟ್ಟಿರ್ತಕ್ಕಂಥ ತವರು ಜಿಲ್ಲೆ ಅದು. ಆ ಕೋಲಾರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಗೊಲ್ಲಹಳ್ಳಿ ನನ್ನ ಒಂದು ಸಣ್ಣ ಗ್ರಾಮ. ನಾನು 1964ರಲ್ಲಿ ಜನ್ಮ ತಾಳಿದವನು. ನನ್ನಪ್ಪ ಆಗಲೇ ಮಿಲಿಟರಿಯಿಂದ ಸೇವೆ ಮುಗಿಸ್ಕೊಂಡು ಬಂದು ಆ ಕಾಲಕ್ಕೆ ಮೈಸೂರಿನ ಮಹಾರಾಜ ಹಾಸ್ಟೆಲ್ನಲ್ಲಿ ಓದ್ಕೊಂಡಿದ್ದರು, LS ಪಾಸ್ ಮಾಡಿದರು. ಆ ಕಾರಣಕ್ಕಾಗಿ ನನ್ನ ತಂದೆಯೇ ನನಗೆ ಮೊದಲ ಆದರ್ಶ. ಆಮೇಲೆ ಮೊದಲ ಯೂನಿವರ್ಸಿಟಿ ಕೂಡ ನಮ್ಮ ತಂದೆಯೇ ನನಗೆ. ನನ್ನ ತಾಯಿಯೂ ಕೂಡ ರೈತ ಕುಟುಂಬದಿಂದ ಬಂದಿದ್ದ ಒಂದು ಹೆಣ್ಣಾಗಿ ಅವರಿಬ್ಬರ ಆದರ್ಶ ನನ್ನನ್ನು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತು. ಹಾಗಾಗಿ ಗೊಲ್ಲಹಳ್ಳಿ ಚಿಂತಾಮಣಿ ತಾಲೂಕಿನ ಕೋಲಾರ ಜಿಲ್ಲೆಯ ಕುಗ್ರಾಮ ನನ್ನ ಹಳ್ಳಿ. ನಾನು ಅದೇ ಗ್ರಾಮದಲ್ಲಿ ಎಲ್ಲರ ಜೊತೆ ನೈಸರ್ಗಿಕವಾಗಿ ನಿಸರ್ಗದ ಜೊತೆ ಆಟ ಆಡ್ಕೊಂಡು ಬೆಳೆದವನು. ಸರ್, ನೀವು ಹಾಡುಗಾರರಾಗಿ, ಹೋರಾಟಗಾರರಾಗಿ ಯಾವ ರೀತಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ? ಇಲ್ಲ, ಹಾಡು ಅಂತಕ್ಕಂಥದ್ದು ನಮ್ಮ ಜೀವಸೆಲೆ. ಅದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ನಮ್ಮ ಪರಂಪರೆಯಲ್ಲೇ ಹಾಡು ಬದುಕೊಂಡಿದೆ. ಇವತ್ತು ನೋಡಿ, ಹಳ್ಳಿಯಲ್ಲಿ ಕಳೆ ಕೀಳೋಕ್ಕೆ ಹಾಡಾಡ್ತಾರೆ, ಭತ್ತ ನಾಟಕ್ಕೆ ಹಾಡಾಡ್ತಾರೆ, ಹುಣಸೆಕಾಯಿ ಹೊಡೆಯೋಕ್ಕೆ ಹಾಡಾಡ್ತಾರೆ, ಹೊಲ ಕೊಯ್ಯೋಕ್ಕೆ ಹಾಡಾಡ್ತಾರೆ, ರಾಗಿ ಬೀಸೋಕ್ಕೆ ಹಾಡಾಡ್ತಾರೆ. ಪ್ರತಿ ಕೆಲಸದ ಜೊತೆನೂ ಕೂಡ ಹಾಡು ಬದುಕಿದೆ. ಹಾಡು ನೆಲದ ಸಂಸ್ಕೃತಿಯನ್ನು ಕಟ್ಟಿರ್ತಕ್ಕಂಥದ್ದು. ಆದರೆ ಬರ್ತಾ ಬರ್ತಾ ಕ್ರಮೇಣ ಪಾಶ್ಚಿಮಾತ್ಯ ಸಂಸ್ಕೃತಿಯ ಮಹಾದಾಳಿಯಿಂದ ನಮ್ಮ ಹಾಡಿನ ಪರಂಪರೆಗೆ ಮೋಸ ಆಗ್ತಿದೆ. ಹಾಗಾಗಿ ನನ್ನ ಹಳ್ಳಿಯ ನನ್ನ ಮೊದಲ ಮ್ಯೂಸಿಕ್ ಸ್ಕೂಲ್ ನಮ್ಮ ಹಳ್ಳಿಯಲ್ಲಿದ್ದಂಥ ಆ ಕೆರೆಕಟ್ಟೆ ಮೇಲೆ ಹಾಡ್ತಿರ್ತಕ್ಕಂಥದ್ದು, ಬೀದಿಯಲ್ಲಿ ಹಾಡ್ತಿರ್ತಕ್ಕಂಥದ್ದು, ಆಮೇಲೆ ಕುಂಟೆಬಿಳ್ಳೆ ಹಾಡ್ತಿರ್ತಕ್ಕಂಥದ್ದು, ನಮ್ಮ ಅಕ್ಕ ತಂಗಿ ರಾಗಿ ಬೀಸೋವಾಗ ಹಾಡ್ತಿರ್ತಕ್ಕಂಥದ್ದು, ಅಪ್ಪ ಅಮ್ಮ ಎಲ್ಲ ಕೆಲಸ ಮಾಡೋವಾಗ ಹಾಡ್ತಾ ಇದ್ದದ್ದು. ಹೀಗೆ ಹಾಡಿನ ಜೊತೆನೇ ಬದುಕನ್ನು ಕಟ್ಟಿಕೊಂಡು ಬಂದಂಥ ಒಂದು ಕಲ್ಚರ್, ಒಂದು ಸಂಸ್ಕೃತಿ ನಮ್ಮದಾಗಿರೋದ್ರಿಂದ ಬಾಲ್ಯದಲ್ಲೇ ಹಾಡು ನನ್ನನ್ನು ಆಕರ್ಷಣೆ ಮಾಡಿಕೊಡ್ತು. ನಾನು ಮುಂದೆ ಹಾಡುಗಾರನಾಗಿ ಆಗಲಿಕ್ಕೆ ನನಗೆ ಮೊದಲ ಟೆಕ್ಸ್ಟೇ ನನ್ನ ಹಳ್ಳಿ. ಓಕೆ ಸರ್, ನೀವು ನಾನಾ ರೀತಿಯ ಹೋರಾಟಗಳನ್ನ ಮಾಡಿದ್ದೀರಾ. ರೈತರ ಪರವಾಗಿ, ದಲಿತರ ಪರವಾಗಿ, ಕನ್ನಡ ಸಾಂಸ್ಕೃತಿಕ ಪರವಾಗಿ. ಇದರಿಂದೆಲ್ಲ ನಿಮಗೆ ತೃಪ್ತಿ ಸಿಕ್ಕಿದೆಯಾ? ಖಂಡಿತ ಸಿಕ್ಕಿದೆಯಮ್ಮ. ಯಾಕಂತ ಹೇಳಿದ್ರೆ, ಅವರಿಗೋಸ್ಕರ ಅವ್ರು ಬದುಕೋದೊಂದು ಬದುಕಲ್ಲ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ ಅಂದ್ಕೊಳ್ಳೋದು ಒಂದು ಬದುಕೇ ಅಲ್ಲ. ಇತರರಿಗೋಸ್ಕರ ಬದುಕೋದ್ರಲ್ಲಿ ಸಂತೋಷ ಇದೆ. ಶ್ರೀಗಂಧದ ಗಿಡ ತಿಳ್ಕೊಳ್ಳಿ, ತಾನು ಒಂಟಿಯಾಗಿ ಅದು ಬದುಕೋದಿಲ್ಲ. ಆದರೂ ಸುತ್ತು ಗಿಡಗಳಿರಬೇಕು. ಅದಕ್ಕೆ ಸುತ್ತು ನಾನಾ ಗಿಡಗಳಿದ್ದರೆ ತಾನು ಕೂಡ ಮಧ್ಯೆ ಭಾಳ ಆರೋಗ್ಯವಾಗಿ ಬೆಳೀತಿದೆ. ಅದು ಗಂಧದ ಗುಣ. ಹಾಗಾಗಿ ನಾವು ಬದುಕಿದ್ದೀವಿ ಇತರರಿಗೋಸ್ಕರ. ನಮಗೆ ಜನ್ಮ ಕೊಟ್ಟಂಥ ಸಮಾಜ, ಆ ಸಮಾಜಕ್ಕೆ ನಾವೇನಾದರೂ ಕೊಡಬೇಕಲ್ವಾ? ಹಾಗಾಗಿ ಬದುಕು ನನ್ನದೇ ಅಲ್ಲ, ನನ್ನ ಜನ್ಮ ಕೊಟ್ಟಂಥ ಸಮಾಜದ್ದು ಜವಾಬ್ದಾರಿಯೂ ನನ್ನ ಮೇಲಿದೆ ಅಂತಕ್ಕಂಥ ಒಂದು ಸಣ್ಣ ಇಂಗಿತ ಜ್ಞಾನ ನಮ್ಮಲ್ಲಿ ಚಿಗುರೊಡೆದಿದ್ದು. ಅದು ಈ ಸಮಾಜದಲ್ಲಿ ನಾವು ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ದಲಿತ ಚಳವಳಿ ಅನಿವಾರ್ಯ ಆಯಿತು. ಯಾಕಂದರೆ ಅವತ್ತು ದಿವಸ ದಲಿತರ ಬದುಕು ಯಾವ ಸ್ಥಿತಿಯಲ್ಲಿತ್ತಂದರೆ, ಮೀಸೆ ಬೆಡೋಂಗಿಲ್ಲ, ಕೊಲೆ ಆಯಿತು ನಮ್ಮ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ. ಮಾತು ಕೇಳಿದ್ದಕ್ಕೆ ಕೊಲೆ ಆಯಿತು, ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಿದ್ದಕ್ಕೆ ಕೊಲೆ ಆಯಿತು, ವಾಚ್ ಕಟ್ಟಿದ್ದಕ್ಕೆ ಒಬ್ಬ ಹುಡುಗ ಕೊಲೆ ಆದ. ಹೀಗೆ ಹಬ್ಬದ ದಿವಸ ನಮ್ಮ ಹೆಣ್ಮಕ್ಳು ದಾವಣಿ ಹಾಕ್ಕೊಂಡ್ರೆ ಕೊಲೆ ಆಗಿದ್ದಾರೆ, ರೇಪ್ ಆಗಿದ್ದಾರೆ ಈ ದೇಶದಲ್ಲಿ. ಅಂತಹ ಕಾಲಘಟ್ಟದಲ್ಲಿ ಕಠೋರವಾದಂಥ ಮನಸ್ತತ್ವಗಳ ನಡುವೆ ದಲಿತ ಚಳವಳಿ ಹುಟ್ಟಿತ್ತು. ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಓಕೆ, ಇವತ್ತಿನ ದಿನಗಳಲ್ಲಿ ನಡೀತಾ ಇರುವಂಥ ಚಳವಳಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಆವತ್ತಿನ ಚಳವಳಿಗಳಿಗೂ ಇವತ್ತಿನ ಚಳವಳಿಗೂ ಭಾಳಷ್ಟು ಡಿಫ್ರೆನ್ಸಸ್ ಇದೆ. ಯಾಕಂದರೆ ಆವತ್ತಿನ ಚಳವಳಿ ಹಸಿವನ್ನು ಸ್ವಾಗತಿಸ್ತಾ ಇತ್ತು. ಆವತ್ತಿನ ಚಳವಳಿ ಸಾವಿಗೆ ಸಿದ್ಧವಾಗಿತ್ತು. ಆವತ್ತಿನ ಚಳವಳಿ ಎಲ್ಲಕ್ಕೂ ತ್ಯಾಗಕ್ಕೂ ಸಿದ್ಧವಾಗಿತ್ತು. ಆದರೆ ಇವತ್ತಿನ ಚಳವಳಿಗಳು ಎಲ್ಲವನ್ನೂ ಅಂತ ಹೇಳಲ್ಲ ನಾನು, ಪ್ಲಸ್ ಆ್ಯಂಡ್ ಮೈನಸ್ ಇದೆ. ಏನಂದರೆ, ಕೆಲವರು ಅವರಿಗೋಸ್ಕರ ಚಳವಳಿ ಹುಟ್ಟಾಕೊಳ್ತಿದ್ದಾರೆ, ಕೆಲವರು ಸಮಾಜಕ್ಕೋಸ್ಕರ ಚಳವಳಿಯನ್ನು ಕಟ್ತಾ ಇದ್ದಾರೆ. ಹೀಗೆ ಎರಡು ರೀತಿಯಾದಂಥದ್ದು ಇದೆ. ಅದನ್ನು ವಿಮರ್ಶೆಗೆ ಬಂದಾಗ ನಾವು ಮಾತನಾಡ್ಬೋದು. ಆದರೆ ಒಟ್ಟಾರೆ ಚಳವಳಿಗಳ ಅನಿವಾರ್ಯ ಇದೆ. ಯಾಕಂದರೆ ಒಂದು ಆಸ್ಪತ್ರೆಯಲ್ಲಿ ಒಬ್ಬ ಒಳ್ಳೆಯ ವೈದ್ಯ ಎಷ್ಟು ಮುಖ್ಯನೋ, ಒಂದು ಸಮಾಜದಲ್ಲೂ ಕೂಡ ಸುಶ್ರಾವ್ಯವಾಗಿ ಸಮಾಜ ನಡೀಬೇಕಂದ್ರೆ ಚಳವಳಿಕಾರರು, ಪ್ರಶ್ನೆ ಮಾಡ್ತಕ್ಕಂಥವ್ರು, ಕವಿಗಳು, ಕಲಾವಿದರು, ಹೋರಾಟಗಾರರು, ಬುದ್ಧಿಜೀವಿಗಳು ಬೇಕು. ಇವತ್ತಿನ ದಿವಸ ಬುದ್ಧಿಜೀವಿಗಳನ್ನು ಬೇರೆ ಥರ ಮಾತನಾಡ್ತಕ್ಕಂಥದ್ದು, ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಇದೆ. ಎರಡೂ ಆಗಿದೆ. ಅಂದರೆ ಕುರ್ಚಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಬುದ್ಧಿಜೀವಿಗಳು ಇದ್ದಾರೆ, ಸಮಾಜವನ್ನು ಮನನ ಮಾಡಿ ಸಮಾಜಕ್ಕೆ ತಮ್ಮನ್ನು ತಾವು ಅರ್ಪಿಸ್ಕೊಳ್ತಕ್ಕಂಥ ಮಹಾ ಮೇಧಾವಿಗಳಿದ್ದಾರೆ. ಹಾಗಾಗಿ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ವಿವೇಚನೆ ಸಾಮಾನ್ಯ ಜನಕ್ಕೆ ಇರಬೇಕಾಗುತ್ತೆ.
ಓಕೆ, ಸಾಹಿತ್ಯದ ವಿಚಾರಕ್ಕೆ ಬಂದರೆ ಸಾಹಿತ್ಯಗಳಲ್ಲಿ ನಿಮ್ಮ ಆಯ್ಕೆ? ಸಾಹಿತ್ಯದಲ್ಲಿ ನನಗೆ ಈ ಜನರ ಬದುಕಿದೆಯಲ್ಲ ಅದು ಹಾಡಾಗಬೇಕು, ನಮ್ಮ ಸಂಸ್ಕೃತಿ ಇದೆಯಲ್ಲ ಅದು ನಮ್ಮ ಪದ ಆಗಬೇಕು, ಆಮೇಲೆ ನಮ್ಮ ಲಯ, ನಮ್ಮ ತಾಳ, ನಮ್ಮ ರಾಗ ಎಲ್ಲವೂ ಕೂಡ ಜೀವಪರವಾಗಿ, ಜನಪರವಾಗಿ, ಪರಿಸರದ ಪರವಾಗಿ ಇರಬೇಕು ಅಂತಕ್ಕಂಥ ನನ್ನ ಆಶಯ. ಯಾಕಂತ ಹೇಳಿದ್ರೆ ನಾನು ಬರ್ತಕ್ಕಂಥ ಹಾಡುಗಳಲ್ಲಿ ಸಮಾಜದ ಬಗ್ಗೆ ಬರ್ತಿದ್ದೀನಿ, ಜಾತಿಯ ವಿರುದ್ಧ ಬರ್ತಿದ್ದೀನಿ, ಧರ್ಮದ ವಿರುದ್ಧ ಬರ್ತಿದ್ದೀನಿ, ಪರಿಸರದ ಪರವಾಗಿ ಬರ್ಕೊಂಡಿದ್ದೀನಿ, ಹೆಣ್ಮಕ್ಳ ಪರವಾಗಿ ಬರ್ಕೊಂಡಿದ್ದೀನಿ. ಯಾಕಂದರೆ ಹೆಣ್ಣು ಅಂದ ತಕ್ಷಣದ ಪರಿಸರ, ಪ್ರಕೃತಿಗೊಂದು ದೊಡ್ಡ ಧರ್ಮ ಇದೆ, ಅದಕ್ಕೆ ಭೇದ ಇಲ್ಲ, ಗಾಳಿಗೆ ಭೇದ ಇಲ್ಲ, ನೀರಿಗೆ ಭೇದ ಇಲ್ಲ, ಬೆಳಕಿಗೆ ಭೇದ ಇಲ್ಲ. ಹೀಗಾಗಿ ಪ್ರಕೃತಿ ಅಂತಕ್ಕಂಥ ಯಾವುದೇ ಶಕ್ತಿಗೆ ಭೇದಗಳಿಲ್ಲ. ಆದರೆ ಮನುಷ್ಯ ಮಾತ್ರ ತನಗೆ ಬೇಕಾದದ್ದನ್ನು ತಾನೇ ಕಟ್ಕೊಳ್ತಾ ಹೋಗಿದ್ದಾನೆ. ಹಾಗಾಗಿ ಪ್ರಕೃತಿಯ ಪರವಾಗಿ ಮತ್ತು ಪರಿಸರದ ಪರವಾಗಿ ಜೀವಪರವಾದಂಥ ನಡೆನೆ ಒಬ್ಬ ಕವಿಯ ಆಶಯ ಆಗಬೇಕು, ಜೀವಪರವಾದ ಪ್ರಯಾಣ ಒಬ್ಬ ಹಾಡುಗಾರನ ಹವ್ಯಾಸ ಆಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ, ಮುಂದೆ ಗುರಿ ಇದ್ಮೇಲೆ ಹಿಂದೆ ಗುರು ಇರಲೇಬೇಕು ಅಂತ ಹೇಳ್ತಾರೆ. ನಿಮ್ಮೆಲ್ಲ ಕೆಲಸಗಳಿಗೂ ಆದರ್ಶ ವ್ಯಕ್ತಿಯಾಗಿ ನಿಂತವ್ರು ಯಾರು ಸರ್? ಇಲ್ಲ, ನನ್ನ ಆದರ್ಶ ನನ್ನಪ್ಪ ಬಾಲ್ಯದಲ್ಲೇ ಹೇಳ್ತಿದ್ರು. ಅವರು ಬುದ್ಧ, ಬಸವಣ್ಣವರು, ಬಾಬಾ ಸಾಹೇಬ್ರ ಬಗ್ಗೆ ಬಾಲ್ಯದಲ್ಲಿ ನಮ್ಮಪ್ಪ ನನಗೆ ಹೇಳ್ತಿದ್ದ. ನಾನು ನನ್ನ ಪುಸ್ತಕದಲ್ಲೂ ಕೂಡ ನಾನು ಉಲ್ಲೇಖ ಮಾಡಿದ್ದೀನಿ. ನಮ್ಮಪ್ಪ ಒಂದು ಕರಿ ಕಂಬಳಿ ಹೊದಿಸ್ಕೊಂಡು ನನಗೆ ಹೊಟ್ಟೆಯಲ್ಲಿ ಮಲಗಿಸ್ಕೊಂಡು ಬುದ್ಧನ ಮಾತು ಹೇಳೋರು, ಬಸವಣ್ಣನ ಮಾತು ಹೇಳೋರು, ಬಾಬಾ ಸಾಹೇಬ್ರ ಮಾತು ಹೇಳೋರು. ನನಗೆ ಅವಾಗ ದೇವರುಗಳ ಕಲ್ಪನೆಯೇ ಇಲ್ಲ, ಇವರೇನ ದೇವರುಗಳು ಅಂದ್ಕೊಂಡೇ ಬೆಳೆದೆ ನಾನು. ಹಾಗಾಗಿ ನನಗೆ ಇವತ್ತಿಗೂ ಕೂಡ ಬುದ್ಧ ಆಗಲಿ, ಬಸವಣ್ಣವರಾಗಲಿ, ಬಾಬಾ ಸಾಹೇಬರಾಗಲಿ, ಈ 3 ಬಕಾರಗಳಿದ್ದಾವಲ್ಲ, ಇವು ನಿಜವಾದಂಥ ಬೆಳಕು ದೇಶಕ್ಕೆ. ಒಂದು ಬುದ್ಧ, ಒಂದು ಬಸವಣ್ಣವರು, ಮತ್ತೊಬ್ಬರು ಬಾಬಾ ಸಾಹೇಬರು. ಈ 3 ಬಕಾರಗಳು ಈ ದೇಶಕ್ಕೆ ಬೆಳಕು. ಬಹುಶಃ ನನ್ನ ಆದರ್ಶವೂ ಅವರೇ ಅಂತ ನಾನಂತ ಅಂದ್ಕೊಂಡಿದ್ದೆ. ಓಕೆ, ಇವತ್ತಿನ ಪ್ರಜಾಪ್ರಭುತ್ವ ಯಾರ ಕಡೆ ಸಾಗಿದೆ ಹಾಗೂ ರಾಜಕಾರಣಿಗಳು ಅಥವಾ ರಾಜಕಾರಣರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಮಾತು ಬರಲ್ಲ ಈಗ ಮಾತಾಡೋಕ್ಕೆ. ರಾಜಕಾರಣ ಅಂತಕ್ಕಂಥದ್ದು ರಗಳೆ ಆಗಿದೆ. ಇವತ್ತಿನ ದಿವಸ ಅರಾಜಕತೆ ಸೃಷ್ಟಿ ಮಾಡ್ತಿದ್ದಾರೆ. ಅದಕ್ಕೊಂದು ಪ್ರಬುದ್ಧತೆ ಇಲ್ಲ, ಅದಕ್ಕೊಂದು ಮೌಲ್ಯವಿಲ್ಲ. ಮೌಲ್ಯಾಧಾರಿತ ರಾಜಕಾರಣ ಒಂದಿತ್ತು, ಅದು 30 ವರ್ಷಗಳ ಹಿಂದೆ ಇತ್ತು. ಬರೀ ಪಾನಕ ಪನ್ಯಾರ ಹಾಕಿ, ಇಲ್ಲಾಂದರೆ ಒಂದಷ್ಟು ಅಡಿಕೆ ಎಲೆ ಇಟ್ಟು ಪರಮಾನ್ನ ಮಾಡೋದ್ರ ಮುಖಾಂತರ ರಾಜಕಾರಣ ನಡೀತಿತ್ತು. ಇವತ್ತು ರಾಜಕಾರಣ ಅನ್ನೋದು ಕೋಟೆಗಳನ್ನು ದಾಟಿದೆ. ಕೋಟೆಗಳನ್ನು ದಾಟ್ತಾ ಇದ್ದಿದ್ದು ರಾಜರ ಕರ್ತವ್ಯ ಆಗಿತ್ತು. ಇವತ್ತು ಕೋಟೆಗಳನ್ನು ದಾಟ್ತಕ್ಕಂಥ ರಾಜಕಾರಣ ಶುರುವಾಗಿದೆ. ಅಂದರೆ ಆವತ್ತಿನ ರಾಜಪ್ರಭುತ್ವಕ್ಕೂ ಇವತ್ತಿನ ರಾಜಕಾರಣಿಗಳು ಯಾವುದೇ ವ್ಯತ್ಯಾಸ ಇಲ್ಲ. ಆವತ್ತು ವಜ್ರವೈಡೂರ್ಯಗಳನ್ನು ಬಳಸ್ಕೊಂಡ್ರು, ಇವತ್ತು ಹಣವನ್ನು ಬಳಸ್ಕೊಳ್ತಿದ್ದಾರೆ. ಕೋಟಿಗಳಿಲ್ಲದೆ ಒಬ್ಬ ರಾಜಕಾರಣಿ ಆಗಕ್ಕೆ ಆಗ್ತಿಲ್ಲ ಅಂದಮೇಲೆ ನನ್ನ ಪ್ರಕಾರ ನಿಜವಾದ ಪ್ರಜಾಪ್ರಭುತ್ವ ಆದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಯಸಿರ್ತಕ್ಕಂಥ ಪ್ರಜಾಪ್ರಭುತ್ವನೇ ನಿಜ ಆದರೆ, ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ನಿರ್ಗತಿಕ, ಒಬ್ಬ ರೈತ, ಒಬ್ಬ ದಲಿತ ಅಥವಾ ಒಬ್ಬ ಹಿಂದುಳಿದವನು, ಏನು ಗತಿ ಇಲ್ಲದವನು ಕೂಡ ಒಬ್ಬ MLA ಆಗಲಿಕ್ಕೆ ಸಾಧ್ಯನಾ? ಹಾಗಿದ್ರೆ ಅದನ್ನು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಆದರೆ ಇವತ್ತು ಪರ್ಚೇಸಿಂಗ್, ಹಣ ಯಾರ ಹತ್ರ ಇದ್ದರೆ ಅವರೆಲ್ಲ ಕೂಡ ಕೊಂಡ್ಕೊಳ್ತಿದ್ದಾರೆ. ಅಂದರೆ ವಸ್ತುಗಳನ್ನು ಕೊಂಡ್ಕೊಂಡಂಗೆ ವ್ಯವಸ್ಥೆ ಒಳಗಡೆ ರಾಜಕಾರಣವನ್ನು ಕೊಂಡ್ಕೊಂಡ್ರೆ ನಾಳೆ ರಾಜಕಾರಣದಿಂದ ಹೋಗಿರ್ತಕ್ಕಂಥವರು ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಏನನ್ನು ಗ್ರಹಿಸ್ತಾರೆ, ಏನನ್ನು ಮಾಡ್ತಾರೆ, ಏನನ್ನು ಮಾರ್ತಾರೆ ಅನ್ನೋದು ಭಯ. ಆ ಕಾರಣಕ್ಕಾಗಿ ಇವತ್ತಿನ ರಾಜಕಾರಣ ಕಲುಷಿತ ಆಗಿದೆ. ಇದನ್ನು ಇವತ್ತಿನ ದಿವಸ ನಮ್ಮ ಯುವಕರು, ಮೇಧಾವಿಗಳು, ಬುದ್ಧಿವಂತರು, ಪ್ರಬುದ್ಧರಾಗಿ ಈ ನೆಲದ ಋಣವನ್ನು ತೀರಿಸ್ಕೊಳ್ಳೋರಾಗಿ ಅದನ್ನು ಕಾಪಾಡ್ಕೋಬೇಕಾಗುತ್ತೆ. ಓಕೆ ಸರ್, ಜನಪದ, ಜೀವಪದ, ಜನಪರ, ಪರಿಸರ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ, ಯಾಕೆ? ಜನಪದ ಕೊಡಲೇಬೇಕಲ್ವ? ಇವತ್ತಿನ ದಿವಸ ನೋಡಿ, ಪಾಶ್ಚಿಮಾತ್ಯ ಸಂಸ್ಕೃತಿ ಬಂದ ಮೇಲೆ ನಮ್ಮಲ್ಲೇ ಆದಂಥ ಬದಲಾವಣೆಗಳು ಬೇರೆ ಬೇರೆ. ಒಂದು ಹಳ್ಳಿಯನ್ನು ಅಥವಾ ಒಂದು ಊರನ್ನು, ಒಂದು ಮನೆಯನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಸಂಸ್ಕೃತಿ ಇತ್ತು ನಮ್ಮಲ್ಲಿ. ಎಷ್ಟು ಭಯ ಆಗುತ್ತಂದರೆ, ಆವತ್ತಿನ ದಿವಸ ಮನೆ ಹತ್ರ ಯಾರಾದರೂ ಭಿಕ್ಷಕ ಬಂದರೆ ಅವನು ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಿದ್ದ. ಇವತ್ತು ಭಿಕ್ಷಕನನ್ನು ನೋಡದೇ ಇರತಕ್ಕಂಥ ಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ. ನೀರಿಗಂತ ಬಂದರೆ ಆವತ್ತಿನ ದಿವಸ ನೀರು ಕೊಡೋದು ದೊಡ್ಡ ಥರ ಆಗಿತ್ತು. ಅವತ್ತು ಏನೋ ನಾವು ನೀರು ಕೊಟ್ಟಿದ್ದೀವಿ ಅಂದರೆ ನಮ್ಮದು ಪುಣ್ಯನೇನೋ ಅಂತಕ್ಕಂಥ ಮನೋಭಾವ ಇವ್ರಿಗೂ ಇತ್ತು, ಬಂದವ್ರಿಗೂ ನೀರು ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಇತ್ತು. ಇವತ್ತು ನೀರಿಲ್ಲ, ನೀವು ಅಂಗಡಿಗೆ ಹೋಗ್ರಿ ಅಂತಕ್ಕಂಥ ಒಂದು ವಾತಾವರಣ ಶುರುವಾಗಿದೆ. ಅದ್ರ ಜೊತೆಗೇ ಸಂಬಂಧಗಳು ಕಿತ್ತೋಗ್ತಿದ್ದಾವೆ. ಸಂಬಂಧಗಳಿಲ್ತಕ್ಕಂಥ ದೇಶ ಅದು ದೇಶ ಆಗೋಕ್ಕಾಗಲ್ಲ. ಸಂಬಂಧಗಳನ್ನು ನಿರಾಕರಿಸ್ತಾ ಇದ್ದೀವಿ ನಾವು ಇವತ್ತಿನ ದಿವಸ. ಸ್ವಾರ್ಥ. ದೊಡ್ಡ ಕುಟುಂಬಗಳಿದ್ದವು, ಕುಟುಂಬಗಳಿದ್ದವು, ಅಣ್ಣ, ತಮ್ಮ, ಅಕ್ಕ, ತಂಗಿ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ತಾತ, ಅಜ್ಜ ಒಟ್ಟಾಗಿ ಬದುಕ್ತಾ ಇದ್ದಂಥ ಒಂದು ಸಂಸ್ಕೃತಿ ನಮ್ಮ ಒಳಗಡೆ ಇತ್ತು. ಇವತ್ತು ನೋಡಿ, ಇಬ್ಬರು ಬದುಕ್ತಾ ಇದ್ದೀವಿ. ನೀವು ಪರಿಚಯ ಹೆಂಗಾಗುತ್ತೆ? ಒಂದು ಮಗುವಿಗೆ ತನ್ನ ತಾತ, ತನ್ನ ಅಜ್ಜಿ, ತನ್ನ ಪರಂಪರೆ, ತನ್ನ ಊರು, ತನ್ನ ಕೇರಿ, ತನ್ನ ಕುಂಟೆ, ತನ್ನ ಕೆರೆ, ತನ್ನ ಹಳ್ಳಿಯ ಪರಿಚಯವೇ ಇಲ್ಲದಿರ್ತಕ್ಕಂಥ ಹುಡುಗ ದೊಡ್ಡವನಾದ ಮೇಲೆ ಅವನು ಸಮಾಜಕ್ಕೆ ಏನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ? ಸಂಬಂಧಗಳನ್ನು ಕಿತ್ತಕೊಳ್ತಿದ್ದೀವಿ ನಾವು. 12ನೇ ಶತಮಾನದಲ್ಲಿ ಅಲ್ಲಮುರ ಹೇಳ್ತಾರೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಿಂದೆತ್ತಳೋ ಸಂಬಂಧವಯ್ಯ, ಬೆಟ್ಟದ ನಲ್ಲಿಕಾಯಿ ಸಮುದ್ರದೊಳಗನ ಉಪ್ಪು ಎತ್ತಿಂದೆತ್ತಳೋ ಸಂಬಂಧವಯ್ಯ.
ಹಾಗಾಗಿ ಸಂಬಂಧ ಅಂತಕ್ಕಂಥದ್ದನ್ನು ಕಟ್ಟಬೇಕು. ಕೆರೆಯನ್ನು ಕಟ್ಟಿದವ್ರು ನಮ್ಮವರು, ಕುಂಟೆಯನ್ನು ಕಟ್ಟಿದವರು, ವಕ್ರಿಯನ್ನು ಕಟ್ಟಿದವರು, ಊರನ್ನು ಕಟ್ಟಿದವರು, ಕೇರಿಯನ್ನು ಕಟ್ಟಿದವರು, ಈ ಥರ ಕಟ್ಟತಕ್ಕಂಥ ಜನ. ಅದಕ್ಕೆ ಆ ಹಳ್ಳಿ ಭಾಳ ಸುಸ್ರಾವ್ಯವಾಗಿ ನಗನಗ್ತಾ ಇತ್ತು. ಇವತ್ತು ಹಂಗಿಲ್ವಲ್ಲ. ನಾಗರಿಕಂತಕ್ಕಂಥ ಹೆಸರಲ್ಲೇ, ನಾಗರಿಕತೆಯ ಹೆಸರಲ್ಲೇ ಮನುಷ್ಯ ತನ್ನ ಮೌಲ್ಯಗಳನ್ನು ಮತ್ತು ಸಂಬಂಧಗಳನ್ನು ಕಳ್ಚ್ಕೊಂಡ್ಬಿಟ್ರೆ ನಾಡಿನ ಸಮಾಜ ಯಾವ ಕಡೆ ಸಾಗುತ್ತಮ್ಮ ಅಂತಕ್ಕಂಥದ್ದು ನನ್ನ ಭೀತಿ. ಆ ಕಾರಣಕ್ಕಾಗಿ ಜೀವಪರವಾದಂಥ ಸಾಹಿತ್ಯನೇ ಬೇಕು ಅಂತಕ್ಕಂಥದ್ದು ಸತ್ಯ ಅಲ್ವಾ ಅದು? ಈಗ ಮನುಷ್ಯನಿಗೆ ಅಗತ್ಯವಾದದ್ದನ್ನು ನಾವು ಮಾತನಾಡಬೇಕೇ ವಿನಃ ಅನಗತ್ಯಗಳನ್ನು ಯಾಕೆ ತಟ್ಕೋಬೇಕು ನಾವು? ಅದು ನನ್ನ ಸಮಸ್ಯೆ. ಹಾಗಾಗಿ ನಿಜವಾಗಿ ಪ್ರಜಾಕವಿಗಳು ಜೀವಪರವಾದಂಥ ಪ್ರಯಾಣದಲ್ಲಿ ಭಾಳಷ್ಟು ಜನ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ. ಅನೇಕ ಉಲ್ಲೇಖಗಳು ನಮ್ಮ ಚರಿತ್ರೆಯಲ್ಲಿ ನಾವು ನೋಡಬೇಕಾಗಿದೆ, ನೋಡ್ತಾ ಇದ್ದೀವಿ. ಅವರು ಕೂಡ ನಮಗೆ ಆದರ್ಶಗಳೇ. ಹಾಗಾಗಿ ಬಾಬಾ ಸಾಹೇಬರು ಅವ್ರ ಬದುಕನ್ನು ಸಮಾಜಕ್ಕೋಸ್ಕರ ಮುಡುಪಾಗಿಟ್ಟರು. ಮನಸ್ಸು ಮಾಡಿದರೆ ಅವ್ರು ಏನಾದರೂ ಆಗ್ಬೋದಾಗಿತ್ತು. ಆದರೆ ಎಲ್ಲವನ್ನೂ ತಿರಸ್ಕರಿಸ್ತಾರಲ್ವ. ಇವತ್ತು ಮಹಿಳೆಯರು ಜಗತ್ತಲ್ಲಿ ಮಾತಾಡ್ತಿದ್ದಾರೆ. ಹೆಣ್ಣಿಗೆ ಸ್ವಾತಂತ್ರ್ಯ ಅಂತಕ್ಕಂಥ ಮಾತನ್ನು ಪರಿಚಯ ಮಾಡಿಕೊಟ್ಟಿದೆ ಬಾಬಾ ಸಾಹೇಬ್. ಎಷ್ಟು ಜನ ಹೆಣ್ಮಕ್ಳಿಗೆ ದೇಶದಲ್ಲಿ ಗೊತ್ತಿದೆ? ಆವತ್ತಿನ ಹೆಣ್ಣುಮಕ್ಕಳು ಅದನ್ನು ವಿರೋಧ ಮಾಡಿದರು. ಹಾಗಾಗಿ ಸತ್ಯಗಳ ಆವಿಷ್ಕಾರ ಇದೆಯಲ್ಲ, ಭಾಳಷ್ಟು ನಿಧಾನ, ಆದರೆ ಗೆಲ್ಲೋದದೇ. ಹಾಗಾದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ. ಇಂದಿನ ಯುವಕರ ನಾಡಿನ ನಡೆಗಳ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಇಂದಿನ ಯುವಕರು ನಾಳಿನ ನಡೆಗಳೇ ನಿಜವಾಗಲು. ಯಾಕಂದರೆ ಒಂದು ಕಡೆ ಅಸ್ತಮಯ, ಒಂದು ಕಡೆ ಮುಳುಗತಕ್ಕಂಥ ಸೂರ್ಯ, ಒಂದು ಕಡೆ ಮತ್ತೆ ಉದಯಿಸ್ತಕ್ಕಂಥ ಸೂರ್ಯ. ಈಗ ವಯಸ್ಸಾಗಿರ್ತಕ್ಕಂಥವ್ರು ಅವರ ಬದುಕನ್ನು ಅವರು ಏನೋ ಒಂದು ರೀತಿಯಲ್ಲಿ ನಡೆಸ್ಕೊಂಡು ಸಾಗಿಸ್ಕೊಂಡು ಬಂದು ಅವರು ನಿರ್ಗಮಿಸ್ತಾರೆ. ಆದರೆ ಬರ್ತಕ್ಕಂಥ ಯುವಕರೇ ಅಲ್ವಾ ನಾಳಿನ ಸಮಾಜವನ್ನು ಕಟ್ತಕ್ಕಂಥದ್ದು. ಹಾಗಾಗಿ ಯುವಕರ ಮೇಲೆ ಬಹಳ ಮಹತ್ತರವಾದಂಥ ಜವಾಬ್ದಾರಿ ಇದೆ. ಇವತ್ತು ಸಮಾಜವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಅವರಿದೆ. ಮಾನವೀಯ ಮೌಲ್ಯಗಳನ್ನು ಕಾಪಾಡಬೇಕಾದದ್ದು ಅವರೇನೆ, ಪರಿಸರವನ್ನು ಕಾಪಾಡಬೇಕಾಗಿದ್ದು ಅವರೇನೆ, ಸಂಬಂಧಗಳನ್ನು ಕಟ್ಟಬೇಕಾಗಿರ್ತಕ್ಕಂಥದ್ದು ಅವರೇನೆ, ನಾಳಿನ ಸಮಾಜವನ್ನು ಕಟ್ಟಬೇಕಾಗಿರ್ತಕ್ಕಂಥದ್ದು ಯುವಕರಾಗಿರೋದ್ರಿಂದ ಇವತ್ತಿನ ಯುವಕರ ಮಧ್ಯೆ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಹುಟ್ಟಾಕದೆ ಹೋದರೆ ಬಹುಶಃ ನಾಳಿನ ದಿನಗಳನ್ನು ಬಹಳ ಕಠೋರವಾಗಿ ನೋಡಬೇಕಾಗುತ್ತೆ. ಇವತ್ತಿನ ಯುವಕರ ಬಗ್ಗೆ ನೋಡ್ತಿದ್ದೀವಿ ನಾವು ಅನೇಕ ಜಾಗಗಳಲ್ಲಿ. ಇವತ್ತಿನ ದಿವಸ ದಿನಪತ್ರಿಕೆಗಳಲ್ಲಿ, ವೃತ್ತಪತ್ರಿಕೆಗಳಲ್ಲಿ ಮತ್ತು ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ. ಆಟ ಆಡ್ತಕ್ಕಂಥ ಕಂದನ ಮೇಲೆ ರೇಪ್ ಮಾಡ್ತಕ್ಕಂಥ ಸಂಸ್ಕೃತಿ ಬೆಳವಣಿಗೆ ಆಗಿದೆ. ಅನ್ನ ಹಾಕ್ತಕ್ಕಂಥ ಅಮ್ಮನನ್ನು ಎಲ್ಲೋ ಕನ್ನದಿಂದ ನೋಡ್ತಕ್ಕಂಥ ಒಂದು ಸಂಸ್ಕೃತಿ ಬೆಳವಣಿಗೆ ಆಗಿದೆ. ಈ ರೀತಿ ಏನಾದರೂ ಸಮಾಜ ತನ್ನ ಹೆಜ್ಜೆಯನ್ನು ಮುಂದುವರಿಸಿಕೊಂಡು ಹೋಗಿದ್ದೆ ಆದರೆ ಯುವಕರು ಅಲ್ಲಿನ ತಮ್ಮ ಬದಲಾವಣೆಯನ್ನು ತಾವೇ ಮಾಡಿಕೊಳ್ಳದೆ ಹೋದರೆ ನಾಡಿನ ಸಮಾಜ ಎಷ್ಟು ಕೆಟ್ಟದ್ದಾಗಿರುತ್ತೆ, ಎಂತಹ ನರಕದ ಕಡೆ ನಮ್ಮ ನಡಿಗೆ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು ಇವತ್ತಿನ ಯುವಕರಲ್ಲಿ ಬರಬೇಕು. ಅದಕ್ಕೇನೆ ಯುವಕರಿಗೆ ಇವತ್ತಿನ ದಿವಸ ಆದರ್ಶಗಳು ಆಸ್ತಿ ಆಗಬೇಕು. ಅವ್ರಿಗೆ ಆಸ್ತಿ ಅಲ್ಲ ಕಾರು ಬಂಗಲೆ ಇನ್ನೊಂದಲ್ಲ, ಆದರ್ಶ ಅವರ ಆಸ್ತಿ ಆದರೆ ಖಂಡಿತ ನಾಳಿನ ನಡಿಗೆ ಭಾಳ ಪ್ರಾಮಾಣಿಕವಾಗಿರುತ್ತೆ. ಓಕೆ, ಸಾಂಸ್ಕೃತಿಕ ದಿವಾಳಿತನ ಅಂತ ಹೇಳ್ತಾರೆ, ಹೇಗೆ? ಸಾಂಸ್ಕೃತಿಕ ದಿವಾಳಿತನ ಅಂತ ಹೇಳಿದ್ರೆ ಸಂಸ್ಕೃತಿಯನ್ನು ಕಳ್ಕೊಳ್ತಿರ್ತಕ್ಕಂಥದ್ದೇನೆ. ಇವತ್ತಿನ ದಿವಸ ಹಾಡುಗಳು ನೋಡಿ, 20 ವರ್ಷಗಳ ಹಿಂದಿನ ಹಾಡುಗಳನ್ನು ನೋಡಿ, ಇವತ್ತಿನ ಹಾಡುಗಳನ್ನು ನೋಡಿ, 20 ವರ್ಷದ ಹಿಂದಿನ ಸಾಂಸ್ಕೃತಿಕ ನಡಿಗೆಗಳನ್ನು ನೋಡಿ, ಇವತ್ತಿನ ನಡಿಗೆಗಳನ್ನು ನೋಡಿ, ಆವತ್ತಿನ ಜನಪದದ ವಾದ್ಯಗಳನ್ನು ನೋಡಿ, ಇವತ್ತಿನ ವಾದ್ಯಗಳನ್ನು ನೋಡಿದಾಗ ನಮಗೆ ನಮ್ಮ ಆತ್ಮಕ್ಕೆ ನಮ್ಮ ಆಂತರ್ಯಕ್ಕೆ ಅರ್ಥ ಆಗುತ್ತೆ. ಇವತ್ತಿನದ್ದೆಲ್ಲ ಕೂಡ ಕರ್ಕಶವಾಗಿದೆ, ಆವತ್ತಿನದ್ದು ನಿಶಬ್ದವಾಗಿತ್ತು. ಆ ಶಬ್ದದಲ್ಲಿ ಮೆಸೇಜ್ ಇತ್ತು, ಆ ಮಾತಲ್ಲಿ ಒಂದು ಸಂವೇದನೆ ಇತ್ತು, ಸತ್ಯ ಬದುಕಿತ್ತು. ಆದರೆ ಇವತ್ತಿನ ಹಾಡುಗಳು ಮತ್ತು ನಮ್ಮ ಮಾರ್ಗದಲ್ಲಿ ಭಾಳಷ್ಟು ಎಡವಟ್ಟುಗಳೇ ಕಾಣಿಸ್ತಾ ಇದ್ದಾವೆ. ಹಾಗಾಗಿ ಮುಳ್ಳಿನ ಗಿಡಗಳಿದ್ದ ಕಡೆ ಸಂತೋಷ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹೂವಿನ ಗಿಡಗಳ ಕಡೆ ಹೋಗ್ಬೇಕಂತಕ್ಕಂಥದ್ದು ಸಾಹಿತ್ಯ ಮತ್ತು ಯುವಕರ ನಡೆ ಆಗಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ ಸರ್, ನೀವು ಅನೇಕ ಹಾಡುಗಳನ್ನು ಹಾಡಿ ತಮ್ಮ ಕಂಠಸಿರಿಯಿಂದ ಇಡೀ ಜಗತ್ತಿಗೆ ಗುರುತಿಸ್ಕೊಂಡಿದ್ದೀರಾ. ನಿಮ್ಮ ಕಂಠಸಿರಿಯಿಂದ ಒಂದು ಹಾಡನ್ನ ಹಾಡ್ಬೋದಾ? ನಾನು ಒಂದು ಕಾಲದಲ್ಲಿ ಹಾಡುಗಾರ, ಹೋರಾಟದ ಹಾಡುಗಳನ್ನು ಹಾಡ್ತಿದ್ದೆ, ಕ್ರಾಂತಿಕಾರಿ ಹಾಡುಗಳನ್ನು ಹಾಡ್ತಿದ್ದೆ. ಇಡೀ ಕರ್ನಾಟಕ, ಆಂಧ್ರ, ತಮಿಳುನಾಡು ಎಲ್ಲ ಕಡೆ ಓಡಾಡಿದ್ದೀವಿ. ದೆಹಲಿಯ ಜಂತರ್ ಮಂತರ್ ಎದುರುಗಡೆ ಹೋರಾಟ ಮಾಡಿದ್ದೀವಿ. ಮೇಧಾ ಪಾಟ್ಕರ್ ಅವ್ರನ್ನ ಅರೆಸ್ಟ್ ಮಾಡಿದಾಗ ಜಂತರ್ ಮಂತರ್ ಹತ್ರ ಸ್ಟ್ರೈಕ್ ಮಾಡಿದ್ವಿ ನಾವು, ದೊಡ್ಡ ಸುದ್ದಿ ಆಗಿತ್ತು. ಹಾಗೆ ಕರ್ನಾಟಕದ ನಾನಾ ಭಾಗಗಳಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಏನಂದರೆ ಆವತ್ತಿನ ದಿವಸ ನಮ್ಮ ಬದುಕು, ಇಲ್ಲಿನ ಸಾಮಾಜಿಕ ನಡೆ ಭಾಳ ಕಷ್ಟವಾಗಿತ್ತು. ಹಾಗಾಗಿ ಅನಿವಾರ್ಯ ಆಗಿತ್ತು ನಮಗೆ ಅನೇಕ ಹಾಡುಗಳನ್ನು ಹಾಡಿದ್ವಿ. ಇವತ್ತಿನ ದಿವಸ ನಾವು ಮತ್ತೆ ತತ್ವಪದಗಳನ್ನು, ಮತ್ತೆ ವಚನಗಳನ್ನು, ಮತ್ತು ಜೀವಪರವಾದ ಹಾಡುಗಳನ್ನು ಪರಿಚಯ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಬೇಕಾಗಿದೆ. ಆ ನಿಟ್ಟಲ್ಲೇ ನಾವು ಅನೇಕ ಸಾರಿ ನಾವು ಮಾತನಾಡ್ತಾ ಇರ್ತೀವಿ. ಆವತ್ತು ಹೋರಾಟದ ಹಾಡುಗಳು ಅನಿವಾರ್ಯ ಆಗಿತ್ತು. ಯಾಕಂದರೆ ಬದುಕಾದಷ್ಟು ಕ್ಲಿಷ್ಟಕರವಾದಂಥ ಸಂದರ್ಭ. ಹಾಗಾಗಿ ಹಾಡ್ತಿದ್ವಿ. ಆಗ ಎಂಥ ಹಾಡುಗಳನ್ನು ನಾನು ಒಂದೊಂದು ಹಾಡನ್ನು ಉಲ್ಲೇಖ ಮಾಡ್ತೀನಿ. ಈಗ ಯಾವುದೋ ಒಂದು ಹಳ್ಳಿಗೆ ಹೋದ್ವಿ, ಅಲ್ಲಿ ಒಲೆಯರು ಅಂತೀರಿ, ಮಾದಿಗರು ಅಂತೀರಿ, ಮಾತಾಡಿದರೆ ದೂರ ಅದು ಅಂತೀರಿ, ನಿಮ್ಮ ರಕ್ತ ಹೆಂಗಿರುವುದು, ವಂಚಕರೇ ನಮ್ಮ ರಕ್ತ ಕೆಂಪಿರುವುದು ಅಂತ ಹೇಳಿದ್ವಿ. ಅದರೊಂದು ಅರ್ಥ ಆಯಿತು. ಎಷ್ಟೇ ಕಠೋರವಾಗಿ ಮಾತನಾಡಿದ್ರು ನೀವು ಹೇಗಿದೆ ಬ್ಲಡ್,
ರಕ್ತದಲ್ಲಿ ಯಾರೋ ರುಜುವಾತು ಮಾಡೋಕ್ಕಾಗಲ್ಲ, ಇಂಥ ಜಾತಿ ಅಂತ ರುಜುವಾತು ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಅವತ್ತೊಂಥರ ಹಾಡಾಯಿತು. ಇವತ್ತಿನ ದಿವಸ ಬಿದಿರೋ ನಾನ್ಯಾರಿಗಲ್ಲಾದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ತಾಯಂದಿರ ಕೈಯೊಳಗೆ ಕೇರುವ ಮರವಾದೆ, ನಾನ್ಯಾರಿಗಲ್ಲಾದವಳು, ಬಿದಿರೋ ನಾನ್ಯಾರಿಗಲ್ಲಾದವಳು ಅಂತ ಹಾಡ್ತಿದ್ದೀವಿ. ಅದನ್ನು ಅನಿವಾರ್ಯತೆ ಏನಂತ ಹೇಳಿದ್ರೆ, ಆವತ್ತು ನೀವು ಟೆಂಪಲ್ಗೆ ಎಂಟ್ರಿ ಮಾಡ್ತಿರ್ಲಿಲ್ಲ. ಆ ಕಾರಣಕ್ಕೋಸ್ಕರ ನಮ್ಮೂರ ಗುಡಿಯನ್ನು ಕಟ್ಟಿದೋರು ಯಾರಣ್ಣ, ಕಟ್ಟಿದ ಗುಡಿಯೊಳಗೆ ನಾ ಹೋಗಬಾರದಂತೆ ಅಂತ ಸತ್ಯ. ಹಾಗಾಗಿ ಹಾಡಾಡಿದ್ವಿ. ಮತ್ತೆ ನಮ್ಮ ಹೋರಾಟದ ಪ್ರತಿಫಲವಾಗಿ ಹೋಟೆಲ್ಗಳ ಎಂಟ್ರಿನೂ ಆದವು, ಹಾಸ್ಟೆಲ್ಸ್ ತಯಾರಾದವು, ಟೆಂಪಲ್ಸ್ಗೆ ಎಂಟ್ರಿ ಆಯಿತು, ಸಮಾಜ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಯಿತು. ಅಂದರೆ ಜಾತಿ ವಿಚಾರದಲ್ಲಾಗಲಿ, ಧರ್ಮದ ವಿಚಾರದಾಗಲಿ, ಮನುಷ್ಯರ ನಡುವಿನ ಸಂಬಂಧದಲ್ಲಿ ಸ್ವಲ್ಪ ಸುಧಾರಣೆ ಆಯಿತು. ಹಾಗಾಗಿ ಇವತ್ತು ದಿವಸ ನಮ್ಮ ಮಾತೇನೆಂದರೆ, ಪ್ರಕೃತಿನೇ ತಾಯಿಯಾಗಲಿ, ಪರಿಸರದ ನ್ಯಾಯನೇ ಒಂದು ನ್ಯಾಯ ಆಗಲಿ, ನಿಸರ್ಗದ ನಿಯಮವೇ ನಮ್ಮ ನಡೆ ಆಗಲಿ ಅಂತಕ್ಕಂಥ ದಾರಿಯಲ್ಲಿ ಹೋಗಿದ್ದೀವಿ. ಎಲ್ಲ ಚಳವಳಿಗಳು ಕೂಡ ಇವತ್ತು ಅನಿವಾರ್ಯವಾಗಿ ಅದನ್ನು ಒಪ್ಪಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ಇವತ್ತಿನ ಭಾರತದ ರಾಜಕಾರಣ, ಇವತ್ತಿನ ಭಾರತದ ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ ಅಂದರೆ, ನಾನೊಂದು ಹಾಡು ಮಾಡಿದ್ದೆ, ಓಝೋನಿಗೆ ಹೊಡೆತ ಬಿದ್ದು ಓ ಎಂದು ಹಳುತ್ತಿದೆ ಹೊಡೆದವರ್ಯಾರು. ಓಝೋನ್ ಇವತ್ತಿನ ದಿವಸ ಪೊರೆ ಹೋಗಿದೆ, ಓಝೋನ್ ಹರಿದೋಗ್ತಾ ಇದೆ. ಓಝೋನ್ ನಮ್ಮ ಬದುಕಿಗೆ ರಕ್ಷಾ ಕವಚ. ಓಝೋನ್ ಇವತ್ತು ಹೋಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು ಅಂದರೆ, ದೇವರು ಅಲ್ಲ, ಧರ್ಮನೂ ಅಲ್ಲ, ನಾವು ನಮ್ಮ ಬದುಕಿನ ಅತಿಗಳನ್ನು, ನಮ್ಮ ಬದುಕಿನ ನಯವಿನಯಗಳನ್ನು ಕೊಲೆ ಮಾಡಿ ಅತಿಗಳನ್ನು ಸ್ವೀಕಾರ ಮಾಡಿದ್ವಿ. ಅದಕ್ಕಾಗಿ ಓಝೋನ್ ಇವತ್ತು ಸಮಸ್ಯೆ ಆಗ್ತಿದೆ. ಅದಕ್ಕೆ ನಾನು ಹೇಳೋದು ನನ್ನ ಹಾಡಲ್ಲಿ, ಓಝೋನಿಗೆ ಹೊಡೆತ ಬಿದ್ದು ಓ ಎಂದು ಹಳುತ್ತಿದೆ ಹೊಡೆದವರಾರು. ಯಾರು ಹೊಡೆದಿದ್ದು? ಹಾಗೇನೆ ಬಾಯಿ ಸತ್ತ ಬಯಲು ಸೀಮೆ ಬಂದಿಯಾಗಿದೆ, ನಿಂತ ನೆಲದಲ್ಲಿ ನ್ಯಾಯ ಎಲ್ಲಿ ಹೋಗಿದೆ, ಕೇಳುವಿರಾ ನೀವು ಹೇಳುವಿರಾ, ನೀರಿಗಾಗಿ ನಿಮಿಷ ಮಾತನಾಡುವಿರಾ, ನೀವು ನೀರಿಗಾಗಿ ನಿಮಿಷ ಮಾತನಾಡುವಿರಾ, ಅನ್ನಕ್ಕೆ ಬದಲಾಗಿ ಗೆಡ್ಡೆ ಗೆಣಸುಗಳ ತಿನ್ನಬಹುದು, ಉಸುರಿದ್ದರೆ ಕಾಯೋ ಕಸುರು ತಿಂದು ಕಾಲ ಕಳೆಯಬಹುದು, ನೀರಿಗೆ ಬದಲಾಗಿ ಮತ್ತೆ ಏನು ಕುಡಿಯುವರು, ಎತ್ತು ಎಮ್ಮೆ ಕುರಿ ಕೋಳಿಯ ಗೋಳ ನೋಡರು, ಹೇಳುವಿರಾ ನೀವು ಕೇಳುವಿರಾ, ನೀರಿಗಾಗಿ ನಿಮಿಷ ಮಾತನಾಡುವಿರಾ ಅಂತ ಹೇಳ್ತಿದ್ವಿ. ಅನಿವಾರ್ಯ ಇವತ್ತಿನ ದಿವಸ 1500 2000 ಅಡಿಗೆ ಹೋದರೂ ಕೂಡ ನೀರು ಸಿಗ್ತಿಲ್ಲ. ಆಳವಾದಂಥ ಪಾತಾಳದ ಬರ್ತಕ್ಕಂಥ ನೀರಲ್ಲಿ ಒಳ್ಳೆ ಲವಣಾಂಶಗಳು ಇರೋದಿಲ್ಲ. ಮನುಷ್ಯರಿಗೆ ಅಥವಾ ಜೀವ ಜಗತ್ತಿಗೆ ಅಗತ್ಯವಾದಂಥ ಶುದ್ಧ ನೀರು ಇರೋದಿಲ್ಲ. ಹಾಗಾಗಿ ಪ್ರಕೃತಿಯನ್ನು ಕಾಪಾಡ್ಕೋಬೇಕು, ನಿಸರ್ಗವನ್ನು ಕಾಪಾಡ್ಕೋಬೇಕು, ಸಮಾಜವನ್ನು ಕಟ್ಕೋಬೇಕು, ಸುಂದರವಾದ ವ್ಯವಸ್ಥೆಯನ್ನು ನೋಡಬೇಕು ಅಂದರೆ ಅದಕ್ಕೆ ದೈವತ್ವ ಆಗಲಿ, ಭಗವಂತ ಆಗಲಿ, ಇನ್ನೊಬ್ಬರಾಗಲಿ ಅಲ್ಲ. ಬಾಬಾ ಸಾಹೇಬರು ಹೇಳಿದ್ದಾರೆ, ಬುದ್ಧನೂ ಹೇಳಿದ್ದಾರೆ, ನಮ್ಮ ಬೆಳಕು ನಮ್ಮ ಒಳಗಡೆ ಇದೆ, ನಮ್ಮ ಬೆಳಕನ್ನು ನಾವೇ ಕಂಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಮತ್ತು ನಮ್ಮ ಇದುವರೆಗಿನ ನಮ್ಮ ಪರಂಪರೆಯಲ್ಲಿ ನಮ್ಮ ಹಿರಿಯರ ಜಾಡು ನಮ್ಗೆ ಅದನ್ನೇ ಹೇಳ್ಕೊಂಬಂದಿದೆ. ಅದಕ್ಕೇ ನಮ್ಮ ಪರಂಪರೆಯ ಜನರ ಪಾದದ ಕೆಳಗಿನ ಅರಿವಿಗಿದೆಯಲ್ಲ, ಅವರ ಪಾದಕ್ಕಿರ್ತಕ್ಕಂಥ ಅರಿವು ಇವತ್ತಿನ ದಿವಸ ನಮಗೆ ಬರಬೇಕಾಗಿತ್ತು. ನಾವೇನಾಗಿದ್ದೀವಿ, ಓದ್ಕೊಂಡ್ಬಿಟ್ಟಿದ್ದೀವಿ, ವಿದ್ಯಾವಂತರಾಗಿದ್ದೀವಿ, ಫ್ಲೈಟಲ್ಲಿ ಓಡಾಡ್ತೀವಿ, ಟ್ರೈನಲ್ಲಿ ಓಡಾಡ್ತೀವಿ, ಟಿ ವಿ ನೋಡ್ತೀವಿ, ಸಿನಿಮಾ ನೋಡ್ತೀವಿ, ನಮಗೆ ನಾವೇ ದೊರೆಗಳು ಅಂದ್ಕೊಂಡಿದ್ದೀವಿ. ದೊರೆಗಳಲ್ಲ. ನಮ್ಮ ಹಿಂದಿನ ಹಿರಿಯರ ಬೆನ್ನನ್ನು ನೋಡಿ, ಅವ್ರ ಬೆನ್ನನ್ನು ನೋಡಿ ಕಲಿತಕ್ಕಂಥದ್ದು ದೊಡ್ಡ ಟೆಕ್ಸ್ಟ್ ಇದೆಯಮ್ಮ. ಹಾಗಾಗಿ ಏನು ಇವತ್ತಿನ ದಿವಸ ಭೀಮಾ ಟಿ ವಿ ನಂಗೆ ಸಂತೋಷ ಆಗಿದ್ದೇನೆ ಅಂತ ಹೇಳಿದ್ರೆ, ಇವತ್ತು ಮಾಧ್ಯಮಗಳಿಂದ ಒಳ್ಳೆಯದು ಆಗ್ತಿದೆ, ಕೆಟ್ಟದ್ದು ಆಗ್ತಿದೆ. ಅದು ಯಾವುದು ಎತ್ತ ಅಂತಕ್ಕಂಥದ್ದು ಅವರವರ ವಿವೇಕಕ್ಕೆ ಬಿಟ್ಟು ವಿಚಾರ, ಅದನ್ನು ನಾವು ಮಾತಾಡೋಂಗಿಲ್ಲ. ಆದರೆ ಇವತ್ತಿನ ದಿವಸ ನೋಡಿ, ಬುದ್ಧ, ಬಸವಣ್ಣವರು, ಅಂಬೇಡ್ಕರ್ ಮೂವರ ಆಶಯಗಳನ್ನು ಇಟ್ಕೊಂಡು ಭೀಮಾ ಟಿ ವಿ ನಮ್ಮ ಕೆಂಚಲಯ್ಯನವ್ರ ನೇತೃತ್ವದಲ್ಲಿ ಒಂದು ಹೊಸ ಆಯಾಮವನ್ನು ಶುರು ಮಾಡಿದೆ. ಬಹುಶಃ ಇದು ನಾಳಿನ ದಿನಗಳಿಗೆ ಒಳ್ಳೆಯ ಮಾರ್ಗಸೂಚಿ ಮತ್ತು ಅದೇ ರಹದಾರಿ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಬುದ್ಧ ಆಸೆ ದುಃಖದ ಮೂಲ, ಆಮೇಲೆ ಮನುಷ್ಯ ಏನು ಬಿತ್ತುತ್ತಾರೆ ಅದನ್ನೇ ಪಡಿತಾನೆ ಅಂತಕ್ಕಂಥ ಅದ್ಭುತವಾದಂಥ ಮಾತನ್ನು ಕೊಟ್ಟೋದ್ರು. ಕೈವಾರ ತಾತಯ್ಯನವರು ತತ್ವಪದದಲ್ಲಿ ಹೇಳಿದರು, ನೀಲೋ ನೀವೇ ತಿಳಿಯರ ನೀಲೋ ಉನ್ನದಿ ದೇವರ ಅಂತ. ನಿನ್ನಲ್ಲಿ ದೇವರಿದ್ದಾನೆ, ಅಲ್ಲಿ ನೋಡ್ಕೊಳ್ಳಾಯ ನೀನು, ಒಳಗಿನ ದೇವರನ್ನು ಮರೆತು ಹೊರಗಡೆಯನ್ನು ಹುಡುಕ್ತೀಯ ಅಂತ. ಕನಕದಾಸರು ಅದನ್ನೇ ಹೇಳ್ಕೊಂಡು ಹೋಗಿದ್ರು. ಕೊನೆಗೆ ಕಬೀರರು ಕೂಡ ಅದನ್ನು ಹೇಳ್ತಾರೆ, ಇರುವೆಯ ಹೆಜ್ಜೆಯ ಗೆಜ್ಜೆ ಸಪ್ಪಳವನ್ನ ಸರ್ವೇಶ್ವರ ತಾನು ಕೇಳುತ್ತಾನ.
ಮಣ್ಣು ಇಟಿಕೆ ಬೆರೆಸಿ ಮಂದಿರ ಮಸೀದಿ ಕಟ್ಟಿ ಮೇಲೆ ಹತ್ತಿದ ಮುಲ್ಲ ಕೂಗುತ್ತಾನಲ್ಲ, ಜೋರಾಗಿ ಕೂಗುತ್ತಾನಲ್ಲ. ಗುಡಿಯಲ್ಲಿ ಪೂಜಾರಿ ಗಂಟೆ ಬಾರಿಸುತ್ತಾನಲ್ಲ, ಜೋರಾಗಿ ಬಾರಿಸುತ್ತಾನಲ್ಲ. ಜೋರಾಗಿ ಕೂಗಲು ದೇವ ಕಿವುಡನೇ ಅಲ್ಲ. ದೊಡ್ಡ ವಿಮರ್ಶೆ. ಬಹುಶಃ ಇದಕ್ಕಿಂತಲೂ ವಿಮರ್ಶೆ ಜಗತ್ತಲ್ಲಿ ನಿಲ್ಲ. ದೇವರಲ್ಲಿ ವ್ಯಾಪಾರ, ಭಕ್ತಿಯಲ್ಲಿ ವ್ಯಾಪಾರ, ಭಾವನೆಗಳ ಜೊತೆ ವ್ಯಾಪಾರ, ನಗುವನ್ನು ವ್ಯಾಪಾರ ಮಾಡಿಕೊಂಡು ಲಾಫಿಂಗ್ ಕ್ಲಬ್ಗೆ ಹೋಗಿ 150 ರೂಪಾಯಿ ಕೊಟ್ಟು ನಗ್ತಕ್ಕಂಥ ಸ್ಥಿತಿಗೆ ಇಲ್ಲಿನ ದೇಶದ ಜನ ಬಂದಿದ್ದಾರೆ ಅಂದರೆ ಇವರು ಸಂಸ್ಕೃತಿ ಕಟ್ತಾರ, ಸಮಾಜ ಉಳಿತದ. ಇನ್ನು ಅಮ್ಮನ ಹಾಲು ಬೆಲೆ ಇದೆಯಾ ಗೊತ್ತಿಲ್ಲ ಯಾರಿಗೂ. ಭಯ ಆಗುತ್ತೆ ನನಗೆ. ಇವತ್ತಿನ ದಿನಗಳನ್ನು ನೆನೆಸ್ಕೊಂಡ್ರೆ ಭಯ ಆಗುತ್ತೆ, ನಾಳೆಗೆ ಹೆಜ್ಜೆ ಇಡೋಕ್ಕಾಗುತ್ತಾ ಇದು ಅಂತ. ಹಾಗಾಗಿ ರೋಗಗ್ರಸ್ತವಾದಂಥ ಮನಸ್ಸುಗಳನ್ನು ತಯಾರಾಗ್ತಿದ್ದಾವೆ ಇವತ್ತಿನ ಎಲ್ಲ ಮಾಧ್ಯಮಗಳು. ಇಡೀ ಈ ನಾಡಿನ ಜನ ಒಳ್ಳೆಯದನ್ನು ಕಟ್ಟೋ ಕಡೆ ಹೋಗಬೇಕು. ನಮ್ಮ ಸತೀಶ್ ಕುಲಕರ್ಣಿ ಪಾಪ ಅದೇ ಆಸೆ ಇಟ್ಕೊಂಡು ಹಾಡು ಬರ್ದ ಪಾಪ ಆತ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ, 100 ಮನಸ್ಸಿನ ಕೋಟಿ ಕನಸಿನ ಹಾಡ ಬರೆಯುತ್ತೇವ, ಇನ್ನೆಲ್ಲದ ಹಾಡ ಬರೆಯುತ್ತೇವಾ. ಸತೀಶ್ ಕುಲಕರ್ಣಿ ಅಂತಕ್ಕಂಥ ನನ್ನ ಆತ್ಮೀಯ ಗೆಳೆಯ ಬರೆದಿರ್ತಕ್ಕಂಥ ಹಾಡಿದು. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ. ನಾವು ಕನಸ ಕಟ್ಟುತ್ತೇವಾ, ನಾವು ಮನಸ ಕಟ್ಟುತ್ತೇವಾ. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ. ನಾವು ಕನಸ ಕಟ್ಟುತ್ತೇವಾ. ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ, ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ. ನಮ್ಮ ಪಾಲಿನ ರಕ್ತಗಾಲಿನ ಹಾಡ ಬರೆಯುತ್ತೇವಾ, ಈ ನೆಲದ ಹಾಡ ಬರೆಯುತ್ತೇವಾ. ಹಾಡ ಬರೆಯುತ್ತೇವಾ, ಈ ನೆಲದ ಹಾಡ ಬರೆಯುತ್ತೇವಾ. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ. ನಾವು ಮನಸ ಕಟ್ಟುತ್ತೇವಾ, ನಾವು ಕನಸ ಕಟ್ಟುತ್ತೇವಾ. ಮನಸ ಕಟ್ಟುತ್ತೇವಾ, ನಾವು ಕನಸ ಕಟ್ಟುತ್ತೇವಾ. ಬಾಬಾ ಸಾಹೇಬರ ಕನಸನ್ನು, ಬಸವಣ್ಣನವರ ಕನಸನ್ನು, ಬುದ್ಧ ಭಗವಾನರ ಕನಸನ್ನು ಕಟ್ಟೋದ್ರ ಮುಖಾಂತರ ನಾಡಿನ ವ್ಯವಸ್ಥೆಗೆ ನಾಂದಿ ಹಾಡಬೇಕಂತಕ್ಕಂಥ ಆಶಯವನ್ನು ನಾನು ಈ ನಾಡಿನ ಜನತೆಯ ಪಾದಗಳಿಗೆ ಮುಟ್ಟಿ ನಮ್ರವಾಗಿ ವಿನಂತಿಸ್ತಾ. ಸರ್, ನೀವು ಕವಿಗಳಾಗಿ ಗುರುತಿಸ್ಕೊಂಡಿದ್ದೀರಾ, ಇದರಲ್ಲಿ ಮಾಡಿರುವಂಥ ಸಾಧನೆ ಏನು ಸರ್? ಭಾಳಷ್ಟು ಜೀವಪರವಾದಂಥ ಹಾಡುಗಳನ್ನು ಅಂತ ನಾನು ಆಗಲೇ ಹೇಳಿದ್ದೆ. ಹಾಗೆ ಅದಕ್ಕೆ ಸಾಧನೆ ಅಂತ ನಾನು ಅಂದ್ಕೊಂಡಿಲ್ಲಮ್ಮ. ನನಗೆ ಯಾಕಂದರೆ ಈ ಪ್ರಶಸ್ತಿ ಸಾಧನೆ ಈ ಥರದ ಮಾತುಗಳಿದ್ದಾವಲ್ಲ, ಇವು ಅತಿರೇಕ ಅಂದ್ಕೊಂಡಿರೋದು ನಾನು. ಯಾಕಂತ ಹೇಳಿದ್ರೆ ಯಾರು ನಮ್ದು ಏನು ಸಾಧನೆ ನಮ್ಮದು ಅಂತ ಹೇಳಿಬಿಟ್ಟು, ನಿಸರ್ಗದಲ್ಲಿ ಪ್ರಕೃತಿ ನಮಗೆ ಜನ್ಮ ಕೊಟ್ಟಿದೆ, ಪ್ರಕೃತಿ ಮಧ್ಯೆ ನಾವು ಬದುಕ್ತಾ ಇದ್ದೀವಿ. ಅವರು ಎಲ್ಲರ ಬದುಕಿದ್ದಂಗೆ ಒಬ್ಬೊಬ್ರದ್ದು ಒಂದು ಥರದ ಧಾರಣೆ, ಅದರಲ್ಲಿ ದೊಡ್ಡ ಸಾಧನೆ ಇವೆಲ್ಲ ಇದಾವಲ್ಲ. ಇದು ಒಂದು ಪರಂಪರೆ ತಮ್ಮ ಲಾಭಕ್ಕೋಸ್ಕರ ಹುಟ್ಟಾಕಿರ್ತಕ್ಕಂಥದ್ದು. ಶ್ರೇಷ್ಠತೆ ಮತ್ತು ಕನಿಷ್ಠತೆ, ದೊಡ್ಡವರು ಮತ್ತು ಚಿಕ್ಕವರು, ದೊಡ್ಡ ಜಾತಿ ಮತ್ತು ಚಿಕ್ಕ ಜಾತಿ, ಈ ಥರದ್ದೆಲ್ಲ ಇದೆಯಲ್ಲ, ಇವು ಬಹುಶಃ ನನಗೆ ಭ್ರಮೆಗಳು ಅಂತ ಕರೆಯೋದು ನಾನು. ನಮ್ಮ ಅಚಲ ಪರಂಪರೆಯಲ್ಲಿ ಒಂದು ಮಾತು ಹೇಳ್ತಾರೆ, ಬುದ್ಧ ಪೂರ್ವದಲ್ಲಿ ಅಥವಾ ಬುದ್ಧನ ಕಾಲದಲ್ಲಿ ಯಾವುದೂ ಶ್ರೇಷ್ಠವಲ್ಲ, ಯಾವುದೂ ಕನಿಷ್ಠವಲ್ಲ, ಯಾವುದು ಕೆಟ್ಟದ್ದಲ್ಲ, ಯಾವುದು ಒಳ್ಳೆಯದಲ್ಲ. ನಾವು ನಮ್ಮ ನಡಾವಳಿಗಳಲ್ಲೇ ಅದನ್ನು ಉಳ್ಕೊಂಡಿದ್ದೀವಿ. ಹಾಗಾಗಿ ನನಗೇನು ಅನಿಸಲಿಲ್ಲ. ಆದರೂ ನನ್ನ ಹಾಡುಗಳಿಗೆ ಒಂದಷ್ಟು ದಿವಸ ಜನಗಳ ಪ್ರಶಂಸೆ ಬಂದಿದೆ. ಹೋದಾಗ ಅವರು ನಮ್ಮನ್ನು ಬರಮಾಡ್ಕೊಳ್ತಕ್ಕಂಥ ರೀತಿ, ಆಮೇಲೆ ಫೋನ್ ಕರೆಗಳಾಗ್ಬೋದು, ಅವೆಲ್ಲ ಕೂಡ ಭಾಳಷ್ಟು ಕೆಲಸ ಮಾಡಿದ್ದಾವೆ ಅಂತಕ್ಕಂಥದ್ದು. ಬೀದಿ ನಾಟಕದಲ್ಲೆಲ್ಲ ಹಾಡ್ತಿರ್ತಾರೆ, ಇನ್ನೆಲ್ಲೋ ಕಾರ್ಯಕ್ರಮದಲ್ಲಿ ಹಾಡಿರ್ತಾರೆ, ನಮ್ಮ ಹಾಡೇ ಬದುಕ್ತಾರೆ. ಸಂತೋಷ ಆಗುತ್ತೆ. ಆವಾಗ ಕವಿಯಾಗಿ ಈ ಥರದ ಹಾಡು ಬರೆದಿದ್ದಕ್ಕೆ ಒಳ್ಳೆ ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡ ನಾನು ಅಂತ ನನ್ನ ಮನಸ್ಸು ನಾನು ಕೇಳ್ತಿರ್ತದೆ. ಆಮೇಲೆ ಹೆಚ್ಚಿನ ಭಾರವನ್ನು ಕೂಡ ತಲೆ ಮೇಲೆ ಆಗ್ತಾನೆ ಹೋಗ್ತಿದ್ದೆ. ಇನ್ನೊಂದಷ್ಟು ಜವಾಬ್ದಾರಿ ಇದೆ ನನಗೆ, ಇನ್ನೊಂದಷ್ಟು ಜವಾಬ್ದಾರಿ ಇದೆ ಅಂತ. ಹಾಗಾಗಿ ಒಬ್ಬ ಕವಿಯಾಗಿ ನನಗಂತ ತೃಪ್ತಿ ತಂದಿದೆ. ಅದರ ಫಲವಾಗಿಯೇನೋ ಸರ್ಕಾರದಿಂದ ಒಂದು ಸಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟರು ನನಗೆ. ಅದು ನನಗೇನು ಅನಿಸ್ಲಿಲ್ಲ. ಕೊಟ್ಟರು, ನಾನು ಹೋದೆ, ತಗೊಂಡು ಬಂದೆ. ಬಿಟ್ಟರೆ ಅದು ದೊಡ್ಡದು ಅನಿಸ್ಲಿಲ್ಲ, ಭಾಳ ಚಿಕ್ಕದಾಗೂ ನನಗೇನು ಅನಿಸ್ಲಿಲ್ಲ. ಏನೋ ಕೊಟ್ಟರು ಅಂತ ಹೋದೆ ಅಷ್ಟೇ. ಹಾಗೆಯೇ ಒಂದು ಸಿನಿಮಾಗೆ ಹಾಡು ಬರೆದೆ, ಅದಕ್ಕೆ ಬೆಸ್ಟ್ ಸಿನಿ ಲಿರಿಕ್ ರೈಟರ್ ಅಂತ ಒಂದು ಅವಾರ್ಡ್ ಮಾಡಿದ್ರು. ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿ ಬಹಳ ಒಂದು 3 ಲಕ್ಷ ಜನ ಸೇರಿಸಿ ಅಷ್ಟು ಜನರ ಮಧ್ಯೆ ಕಾರ್ಯಕ್ರಮ ಕೊಟ್ಟರು ನನಗೆ. ಮತ್ತು ಪುನೀತ್ ರಾಜ್ಕುಮಾರರು ಬೆಸ್ಟ್ ಆ್ಯಕ್ಟರ್ ಅಂತ ಕೊಟ್ಟರು, ಉಮಾಶ್ರೀ ಅವ್ರಿಗೆ ಬೆಸ್ಟ್ ಆ್ಯಕ್ಟರ್ ಅಂತ ಕೊಟ್ಟರು, ನನಗೆ ಬೆಸ್ಟ್ ರೈಟರ್ ಅಂತ ಕೊಟ್ಟರು, ಬಾಲಸುಬ್ರಹ್ಮಣ್ಯಂ ಅವ್ರಿಗೆ ಬೆಸ್ಟ್ ಸಿಂಗರ್ ಅಂತ ಕೊಟ್ಟರು.
ಭಾಳ ಅದ್ದೂರಿಯಾದಂಥ ಕಾರ್ಯಕ್ರಮ. ಆದರೆ ನನಗೆ ನಾನು ಸ್ವಲ್ಪ ಬುದ್ಧನ ದಾರಿಯಲ್ಲಿರೋದ್ರಿಂದ ನನಗೇನು ಅದು ದೊಡ್ಡದು ಅನಿಸಲಿಲ್ಲ. ಆದರೆ ಅನೇಕ ಪ್ರಶಂಸೆಗಳಂತೂ ಕರ್ನಾಟಕದ ಜನ ಕೊಟ್ಟಿದ್ದಾರೆ. ನನಗೆ ನೂರಾರು ಅಭಿನಂದನೆಗಳಾಗಿದ್ದಾವೆ, 10 ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಸರ್ಕಾರದ ಪ್ರಶಸ್ತಿಗಳನ್ನೇ 2 ಪ್ರಶಸ್ತಿ ಬಂತು. ಒಂದು ಉತ್ತಮ ಗೀತ ರಚನಾ ಪ್ರಶಸ್ತಿ, ಮತ್ತೊಂದು ಸಾಂಸ್ಕೃತಿಕ ಸೇವೆಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿ ಬಂತು. ಅದಲ್ಲದೆ ಆಂಧ್ರದ ವಿಶ್ವಜನ ಕಲಾ ಮಂಡಳಿಯವರು ಅಣ್ಣಾ ಸಾಹೇಬ್ ಸಾಠೆ ಅಂತಕ್ಕಂಥ ನ್ಯಾಷನಲ್ ಅವಾರ್ಡನ್ನು ಕೊಟ್ಟರು. ಅದು ಬಿಟ್ಟು ಕರ್ನಾಟಕದಾದ್ಯಂತ ಅನೇಕ ನೂರಾರು ಅಭಿನಂದನೆಗಳಾಗಿದ್ದಾವೆ. ನಾನು ಬಹಳ ಜನ ನನ್ನನ್ನು ಅವ್ರ ಮಗು ಥರ ನೋಡಿದ್ದಾರೆ. ಅದೇ ನನ್ನ ಆನಂದ. ನನ್ನನ್ನು ಹಿರಿಯನಾಗಿ ನೋಡೋಕೆ ನನಗೆ ಇಷ್ಟ ಇಲ್ಲ, ನನ್ನನ್ನು ವಿಶೇಷವಾಗಿ ಕಂಡ್ರೂ ನನಗೆ ಇಷ್ಟ ಆಗಲ್ಲ. ಅವರು ನನ್ನನ್ನು ಅವ್ರ ಮಗುವಾಗಿ ನೋಡಿಬಿಟ್ರೆ ಅದಕ್ಕಿಂತಲೂ ಆನಂದ ಇಲ್ಲ. ಹಾಗಾಗಿ ನನ್ನ ಕಾವ್ಯ ನನ್ನನ್ನು ಮಗುವನ್ನಾಗಿ ಮಾಡಿದೆಯಲ್ಲ, ಅಷ್ಟೇ ಸಾಕು ಅಂತ ನಾನು ಅಂದ್ಕೊಂಡು. ಸಂತೋಷ ಸರ್. ಇವಾಗ ನೀವು ಕಲಾವಿದರಾಗಿ ಕಲಾಕ್ಷೇತ್ರಗಳನ್ನಲ್ಲೂ ಕೂಡ ಗುರುತಿಸ್ಕೊಂಡಿದ್ದೀರಾ, ಅದರಲ್ಲಿ ನಿಮ್ಮ ಕೊಡುಗೆಗಳು ಸರ್? ಇಲ್ಲ, ನನಗೆ ಈಗ ತಿಳ್ಕೊಳ್ಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾನು ಮಾತನಾಡ್ತಾ ಇರಬೇಕಾದ್ರೆ ಚಂದನ ಟಿವಿಯಿಂದ ಒಂದು ಆಫರ್ ಬಂತು ನನಗೆ. ನೀವು ಕವಿ ಕಾವ್ಯ ಕುಂಚ ಅಂತ ಕಾರ್ಯಕ್ರಮ ಇದೆ, ಇಲ್ಲಿ ಅಲ್ಲೇನೇ ಕವಿತ್ವ ಬರೀಬೇಕು, ಇನ್ನೊಬ್ಬರು ಅದನ್ನು ಟ್ಯೂನ್ ಮಾಡ್ತಾರೆ, ಇನ್ನೊಬ್ಬರು ಹಾಡ್ತಾರೆ ಅಂತ. ಹೌದು, ಬಾಬಾ ಸಾಹೇಬ್ರ ಬಗ್ಗೆ ಬರೀತಕ್ಕಂಥ ಒಂದು ಭಾಗ್ಯ ಬಂತು ನನಗೆ. ನಾನು ಬೇರೆ ಬೇರೆ ಹಾಡುಗಳೆಲ್ಲ ಬರೆದಿದ್ದೀನಿ, ಭಾಳಷ್ಟು ಹಾಡುಗಳು ಟೆಲಿಕಾಸ್ಟ್ ಆಗಿದ್ದಾವೆ, ಜನರ ಬಾಯಲ್ಲೂ ಕೂಡ ಓಡಾಡ್ತಿದ್ದಾವೆ. ಅದಕ್ಕೆ ಬಾಬಾ ಸಾಹೇಬ್ರ ಹಾಡನ್ನು ವಿಶೇಷವಾಗಿ ನನ್ನ ಕೈಯಲ್ಲಿ ಬರೆಸಬೇಕು ಅಂತ ಕರೆದ್ರಲ್ಲ, ಇವರು ಆ ಆಹ್ವಾನನೇ ನನಗೆ ಭಾಳ ಏನೋ ಒಂದು ಅವಾರ್ಡ್ ಥರ ಆಯ್ತು ನನಗೆ. ಹಾಗಾಗಿ ಆವತ್ತು ನಾನು ಬಾಬಾ ಸಾಹೇಬ್ರ ಬಗ್ಗೆ ಒಂದು ಹಾಡು ಬರೆದೆ. ಅದು ನಾಡಿನ ಮೂಲೆಯಲ್ಲೂ ಕೂಡ ಒಂದು ದೊಡ್ಡ ಕಾವ್ಯವಾಗಿ ಹೊರಹೊಮ್ಮಿದ್ದು ನನಗೆ ಭಾಳ ಸಂತೋಷ. ಯಾಕಂದರೆ ಒಂದು ಮೇರು ಶಿಖರ ಬಾಬಾ ಸಾಹೇಬ್ ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಪಂಚ. ನನ್ನ ಪ್ರಕಾರ ನನಗೆ ಬಾಬಾ ಸಾಹೇಬರು ವ್ಯಕ್ತಿ ಥರ ಕಾಣಿಸಲ್ಲ, ಒಂದು ದೊಡ್ಡ ಪ್ರಪಂಚ ಥರ ಕಾಣಿಸ್ತಾರೆ. ಹಾಗಾಗಿ ನಾನು ಯಾರೂ ಮುಟ್ಟದಂಥ ಮನುಷ್ಯ ನೀನಾಗಿದ್ದೆ, ಆದರೆ ಎಷ್ಟೋ ಎತ್ತರಕ್ಕೆ ಹೋದೆ ನೀನು ಅಂತೇಳಿ ಬರೆದೆ ನಾನು. ವಾಯು ವರುಣ ಸೂರ್ಯ ಕಿರಣ ಹೆತ್ತ ತಾಯಿ ಹೊತ್ತನೆಲ್ಲ, ಪಂಚಭೂತಗಳನ್ನ ಬಿಟ್ಟು ಮಾತನಾಡಲಿಲ್ಲ ಲೋಕ ಪಂಚಮರನ್ನ. ಪಾಪ ಕರ್ಮ ಶಾಪವೆಂದು ನೊಂದ ಮಂದಿಗೆ, ಕರ್ಮವಲ್ಲ ಧರ್ಮದ ಮರ್ಮವೆಂದು ಸಾರಿದ. ಸಮತೆ ಮಮತೆಗಳವೋ ಸತ್ಯ ಸಾರಥಿ, ನಿನಗೆ ಸಲ್ಲಬೇಕು ಈ ಯುಗದ ಕೀರುತಿ. ಸಮತೆ ಮಮತೆಗಳವೋ ಸತ್ಯ ಸಾರಥಿ. ಬೆಳಗಿದ ಜ್ಯೋತಿಗಳಿಗೆ ಬತ್ತಿಗಳಿವರು, ಅಯ್ಯೋ ಪಾಪ ಪ್ರೀತಿ ಪ್ರೇಮಗಳಿಗೆ ತವರು. ನರನಾಡಿಗಳಲ್ಲಿ ನೋವು ತುಂಬಿ ತುಳುಕಿದರು, ನಸುನಗುತ್ತಲೆ ಜಗದ ಸೇವೆಯ ಮಾಡಿದವರು. ರಕ್ತ ಬೆವರ ಸುರಿಸಿ ಹಸಿರು ಹಾಸಿಗೆಯ ಹಾಸಿದವರು, ಮೌನ ಮುರಿದ ಮಾತಾದೆ ದಮನಿತರಿಗೆ ದನಿಯಾದೆ. ಸಮತೆ ಮಮತೆಗಳವೋ ಸತ್ಯ ಸಾರಥಿ, ನಿನಗೆ ಸಲ್ಲಬೇಕು ಈ ಯುಗದ ಕೀರುತಿ. ಸಮತೆ ಮಮತೆಗಳವೋ ಸತ್ಯ ಸಾರಥಿ. ವಾಯು ವರುಣ ಸೂರ್ಯ ಕಿರಣ ಹೆತ್ತ ತಾಯಿ ಹೊತ್ತನೆಲ್ಲ, ಪಂಚಭೂತಗಳನ್ನ ಬಿಟ್ಟು ಮಾತನಾಡಲಿಲ್ಲ ಲೋಕ ಪಂಚಮರನ್ನ. ಮಾತನಾಡಲಿಲ್ಲ ಲೋಕ ಪಂಚಮರನ್ನ. ಪಾಪ ಕರ್ಮ ಶಾಪವೆಂದು ನೊಂದ ಮಂದಿಗೆ, ಕರ್ಮವಲ್ಲ ಧರ್ಮದ ಮರ್ಮವೆಂದು ಸಾರಿದ. ಸಮತೆ ಮಮತೆಗಳವೋ ಸತ್ಯ ಸಾರಥಿ, ನಿನಗೆ ಸಲ್ಲಬೇಕು ಈ ಯುಗದ ಕೀರುತಿ. ಸಮತೆ ಮಮತೆಗಳವೋ ಸತ್ಯ ಸಾರಥಿ. ವೇದಶಾಸ್ತ್ರಗಳ ನಾಟ್ಯ ನಾಲಿಗೆ ಮ್ಯಾಲೆ, ಶಸ್ತ್ರಾಸ್ತ್ರಗಳಲ್ಲಲ್ಲಿ ಏನಿದು ಲೀಲೆ. ವೇದಶಾಸ್ತ್ರಗಳ ನಾಟ್ಯ ನಾಲಿಗೆ ಮ್ಯಾಲೆ, ಶಸ್ತ್ರಾಸ್ತ್ರಗಳಲ್ಲಲ್ಲಿ ದೇಶದ ಲೀಲೆ. ಊರಲೊಂದು ಕೇರಿ ಊರ ಹೊರಗೆ ಸೊರಗಿದೆ, ವಿದ್ಯೆ ಬುದ್ಧಿ ತಡವಾದರೂ ಶುದ್ಧವಾದ ಮನಸ್ಸಿದೆ. ಗದರಿದರೆ ಬೆದರಿದವರು ಕನಸನ್ನೇ ಕಾಣದವರು, ಗದರಿದರೆ ಬೆದರಿದವರು ಕನಸನ್ನೇ ಕಾಣದವರು. ಉದುರಿ ಹೋಗುವ ಮುನ್ನ ಉಳಿಸಿದೆವೋ ಚೇತನ. ಸಮತೆ ಮಮತೆಗಳವೋ ಸತ್ಯ ಸಾರಥಿ, ನಿನಗೆ ಸಲ್ಲಬೇಕು ಈ ಯುಗದ ಕೀರುತಿ. ಸಮತೆ ಮಮತೆಗಳವೋ ಸತ್ಯ ಸಾರಥಿ. ವಾಯು ವರುಣ ಸೂರ್ಯ ಕಿರಣ ಹೆತ್ತ ತಾಯಿ ಹೊತ್ತನೆಲ್ಲ, ಪಂಚಭೂತಗಳನ್ನ ಬಿಟ್ಟು ಮಾತನಾಡಲಿಲ್ಲ ಲೋಕ ಪಂಚಮರನ್ನ. ಮಾತನಾಡಲಿಲ್ಲ ಲೋಕ ಪಂಚಮರನ್ನ.
ಪಾಪ ಕರ್ಮ ಶಾಪವೆಂದು ನೊಂದ ಮಂದಿಗೆ ಕರ್ಮವಲ್ಲ ಧರ್ಮದ ಮರ್ಮವೆಂದು ಸಾರಿದ ಸಮತೆ ಮಮತೆಗಳವೋ ಸತ್ಯ ಸಾರಥಿ ನಿನಗೆ ಸಲ್ಲಬೇಕು ಈ ಯುಗದ ಕೀರುತಿ ಸಮತೆ ಮಮತೆಗಳವೋ ಸತ್ಯ ಸಾರಥಿ ಸಮತೆ ಮಮತೆಗಳವೋ ಸತ್ಯ ಸಾರಥಿ ಸಮತೆ ಮಮತೆಗಳವೋ ಸತ್ಯ ಸಾರಥಿ ಅಂತ ಬರೆಯೋಕ್ಕೆ ಸಾಧ್ಯ ಆಯಿತು. ಆ ಹಾಡು ನನಗೆ ಎಷ್ಟು ತೃಪ್ತಿ ಸಂತೋಷ ಅಂತ ಕೊಟ್ಬಿಡ್ತಂದರೆ ಏನೋ ದೊಡ್ಡ ಐಶ್ವರ್ಯ ಸಿಕ್ಕಂಗೆ ಆಗ್ಬಿಡ್ತು ನನಗೆ. ಯಾಕಂದರೆ ಈ ನೆಲಕ್ಕೆ ನಡಿಗೆಯನ್ನು ಕಳಿಸಿದಂಥ ವ್ಯಕ್ತಿ ಆತ, ಈ ನೆಲಕ್ಕೆ ನೆಮ್ಮದಿಯನ್ನು ಕೊಟ್ಟಂಥ ವ್ಯಕ್ತಿ ಆತ. ಇಲ್ಲಿ ಜಾತಿ ಮತ ಕುಲ ಗೋತ್ರ ವರ್ಣ ವರ್ಗ ಇನ್ನೊಂದು ಮತ್ತೊಂದು ಏನೂ ಬೇಡ, ಮನುಷ್ಯನಾಗಿ ಬದುಕಿರಿ ಅಂತಕ್ಕಂಥ ಅದ್ಭುತ ಸಂದೇಶವನ್ನು ಕೊಟ್ಟಂಥ ಬಾಬಾ ಸಾಹೇಬರ ಬಗ್ಗೆ ಹಾಡು ಬರೆಯೋದಂದರೆ ಅದು ನನ್ನ ಜೀವನದ ಮಹತ್ ಸಾಧನೆ ಅಂತ ನಾನಂತ ಅಂದ್ಕೊಂಡೆ. ತುಂಬಾನೇ ಅರ್ಥಗರ್ಭಿತವಾಗಿತ್ತು ಸರ್, ತುಂಬಾನೇ ಚೆನ್ನಾಗಿತ್ತು. ಒಂದೊಂದು ಪದಗಳು ಕೂಡ ಒಂದೊಂದು ಅರ್ಥಗಳು ನೀಡುತ್ತೆ ಸರ್. ಅಲ್ಲದೆ ಇವಾಗ ನೀವು ಚಿತ್ರರಂಗದಲ್ಲೂ ಕೂಡ ಚಿತ್ರ ಸಾಹಿತಿಗಳ ಗುರುತಿಸ್ಕೊಂಡಿದ್ದೀರಾ, ಅದರಲ್ಲಿ ನಿಮ್ಮ ಸೇವೆಗಳೇನು ಸರ್? ಚಿತ್ರ ಸಾಹಿತ್ಯ ಚಿತ್ರರಂಗದ ಕನಸೇ ಇರಲಿಲ್ಲ ನನಗೆ. ನಾನು ಚಿತ್ರರಂಗದ ವಿರುದ್ಧವಾಗಿಯೇ ನಡ್ಕೊಂಡ್ಬಂದನು. ಜನಪದ ನನ್ನ ನಿಜವಾದಂಥ ಆಯ್ಕೆ. ಆದ್ರೂ ಅನಿವಾರ್ಯವಾಗಿ ಒಂದು ಸಿನಿಮಾದ ಕತೆ ಬಂತು. ಮಾತಾಡು ಮಲ್ಲಿಗೆ ಅಂತಕ್ಕಂಥ ಸಿನಿಮಾದಲ್ಲಿ ಈ ಏನು ನಮ್ಮ ಖಾಸಗಿ ಕಂಪನಿಗಳು, ಏನು ವರ್ಲ್ಡ್ ಬ್ಯಾಂಕಿನ ಹುನ್ನಾರ, ಏನು ಪರಕೀಯರ ಮರುಪ್ರವೇಶ ಇದೆಯಲ್ಲ, ಇದು ಕಥಾವಸ್ತುವನ್ನಾಗಿ ಮಾಡಿಕೊಂಡು ವಿಷ್ಣುವರ್ಧನ್ ಅವರನ್ನು ಹೀರೋ ಆಗಿ ಮಾಡಿ ಒಂದು ಅದ್ಭುತವಾದ ಕಥೆಯನ್ನು ನಮ್ಮ ನಾಗತಳ್ಳಿ ಚಂದ್ರಶೇಖರ್ ಸರ್ ಅವರು ಮಾಡಿದರು. ಆ ಕಥೆನೇ ಸ್ವಲ್ಪ ಕಾಂಟ್ರವರ್ಸಿ ಆಯಿತು. ಅನೇಕ ಜನ ದೊಡ್ಡ ದೊಡ್ಡ ಕಂಪನಿಗಳವರು ಅವ್ರಿಗೆ ಪಾಪ ಬೆದರಿಕೆ ಹಾಕಿದರು, ಈ ಸಬ್ಜೆಕ್ಟೇ ಮಾಡಬಾರ್ದು ನೀವು, ಯಾಕಂದರೆ ಇದು ಮಲ್ಟಿನ್ಯಾಷನಲ್ ಕಂಪನಿಗಳ ವಿರುದ್ಧವಾದ ಸಬ್ಜೆಕ್ಟು, ಈ ಸಬ್ಜೆಕ್ಟ್ ನೀವು ಮಾಡೋದಾದರೆ ನಮ್ಮ ತಕರಾರು ಇದೆ ಅಂತ ಹೇಳ್ಬಿಟ್ಟು ಬೆದರಿಕೆಗಳಾಗವು. ಯಾವ ಮಟ್ಟಕ್ಕೆ ಬೆದರಿಕೆ ಅಂದರೆ ಜೀವ ಬೆದರಿಕೆವರೆಗೂ ಹೋಯ್ತದು. ಆದರೆ ನಾಗತಳ್ಳಿ ಚಂದ್ರಶೇಖರ್ ಸರ್ಗೆ ಒಂದು ಅಚಲವಾದಂಥ ನಿರ್ಧಾರಕ್ಕೆ ಬಂದಿದ್ದರು. ಅವರು ಮಾಡಲೇಬೇಕು ನಾನು ಈ ಸಿನಿಮಾವನ್ನಂತ. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಅದರಲ್ಲಿ ಹೀರೋ ಆಗಿ ಕೆಲಸ ಮಾಡಬೇಕಾಯಿತು. ನಮ್ಮ ಸುಹಾಸಿನಿಯವರು ಹೀರೋಯಿನ್ನ ಕೆಲಸ ಮಾಡಿದ್ರು. ಭಾಳ ಅದ್ಭುತವಾದಂಥ ಕಥಾ ವಸ್ತು ಇದಾಗಿದ್ದರಿಂದ ನಾಗತಳ್ಳಿ ಸರ್ ಅವರು ಒಂದು ಸರಿ ಕರೆದ್ರು, ಶಿವಪ್ರಸಾದ್ ಅವರೇ ಸಿನಿಮಾಗೊಂದು ಹಾಡು ಬರ್ಕೊಡ್ತೀರಾ ಅಂತ. ಇಲ್ಲ ಸರ್, ನನ್ನ ಸಿನಿಮಾಗೆ ಬರೆಯೋಕ್ಕಾಗಲ್ಲ ಅಂತ ಹೇಳಿದೆ. ಯಾಕಂದರೆ ಸಿನಿಮಾಗೆ ಆದಂಥ ಬೇರೆ ಬೇರೆ ಪಾಯಿಂಟ್ಸ್ ಕೊಡಬೇಕಾಗತ್ತೆ, ಅದು ನನ್ನ ಮನಸ್ಸು ಹೋಗಲ್ಲ ಸರ್ ಅಂತೇಳಿ ನಾನು ಹಿಂಗೆ ಹೇಳಿದೆ. ಇಲ್ಲ, ಸಬ್ಜೆಕ್ಟೇ ಭಾಳ ಚೆನ್ನಾಗಿದೆ ಕಣಯ್ಯ, ಈ ಥರದ ಮಲ್ಟಿನ್ಯಾಷನಲ್ ಕಂಪ್ನೀಸು ಮತ್ತೊಂದು ಸಾರಿ ಪ್ರವೇಶ ಮಾಡಿ ಭಾರತದ ನೆಲವನ್ನು ಮತ್ತೆ ಹಾಳು ಮಾಡ್ತಾಯಿದ್ದೇವೆ. ಆಲ್ರೆಡಿ ನಮ್ಮವರು ಒಂದು ಅರ್ಧ ಮುಗಿಸಿದ್ದಾರೆ, ಇನ್ನು ಅವರು ಬಂದ ಮೇಲೆ ಏನಾಗುತ್ತೆ ಅಂತಕ್ಕಂಥದ್ದಾಗ ನಂಗೆ ಭಾಳ ಖುಷಿ ಆಯಿತು. ಇಲ್ಲ, ಮಾಡಬೇಕು ಅಂತ ಅನಿಸ್ತು. ಆಗ ಅದಕ್ಕೆ ಮೊದಲೇ ಒಂದು ಹಾಡು ಬರೆದಿದ್ದೆ ನಾನು. ಅದನ್ನು ಸ್ವಲ್ಪ ಇನ್ನೊಂದು ಚೂರು ಸಿನಿಮಾದ ಇವುಗಳನ್ನು ಕೊಟ್ಟು ಬರೆದೇ ಅದನ್ನು ಅಶ್ವಥ್ ಅವರು ಹಾಡಿದ್ರು. ಅದಕ್ಕೆ ಅವಾರ್ಡು ಬಂತು. ನಮ್ಮ ಖ್ಯಾತ ನಟರಾದಂಥ ಸುದೀಪ್ ಅವರು ಅದಕ್ಕೆ ಆ್ಯಕ್ಟ್ ಮಾಡಿದ್ರು. ಜನ 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 ಕಾಂಚನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ, ದೇವರು ದಿಂಡಿರ ಭಜನೆಯಲ್ಲಿ, ಮಂದಿರ ಮಸೀದಿ ಗದ್ದಲದಲ್ಲಿ, ಎಲ್ಲ ಮಾಯಾ ನಾಳೆ ನಾವು ಮಾಯಾ, ಎಲ್ಲ ಮಾಯಾ ನಾಳೆ ನಾವು ಮಾಯಾ. ಮಳೆಯೂ ಇಲ್ಲ ಬೆಳೆಯೂ ಇಲ್ಲ, ಹೋಗಿಲೆಯಾದನು ಕೇಳಲೇ ಇಲ್ಲ, ನೆಲದ ಒಳಗಿನ ಇಲಿಯೂ ಇಲ್ಲ, ಮರದ ಮ್ಯಾಲಿನ ಗಿಳಿಯೂ ಇಲ್ಲ, ನಿನ್ನ ಹವುಗಳು ಇಂದು ನಾವು, ನಾಳೆ ಎಲ್ಲ ಮಾಯವಯ್ಯ, ಎಲ್ಲ ಮಾಯ ನಾಳೆ ನಾವು ಮಾಯ, ಎಲ್ಲ ಮಾಯ ನಾಳೆ ನಾವು ಮಾಯ. ಟಿಂಗ್ 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 ತಂಬೂರಿ ಇಲ್ಲ, ಜಗನಕ ಜಗನಕ ತಮಟೆಗಳಿಲ್ಲ, ಈ ಟಸ್ಸು ಪುಸ್ಸುಗಳು ಬಂದಾವಲ್ಲ, ಕಲೆಯೂ ಕೂಡ ಕೊಲೆಯಾಯ್ತಲ್ಲ ಅಂತ ಭಾಳ ಅದ್ಭುತವಾಗಿ ಬರೆದೆ. ಆ ಹಾಡಿಗೆ ಒಂಚೂರು ಬದಲಾವಣೆಗಳೆಲ್ಲ ಮಾಡಿ ಬರೆದಿದ್ದೆ. ಅದರ ಸ್ವಾತಂತ್ರ್ಯ ಬಂದ ಮೇಲೆ ಹೆಂಗೆ ನಮ್ಮ ಮೇಲೆ ಇದೆಲ್ಲ ಆಯಿತು, ಅದಕ್ಕೆ ಪೂರ್ವದಲ್ಲಿ ನಮ್ಮ ದೇಶದ ಸಂಪತ್ತನ್ನು ಯಾರು ತಗೊಂಡೋದ್ರು, ಮತ್ತೆ ಪರಂಗಿಯವರು ಬಂದಿದ್ದೆ ಆದರೆ ಏನೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದನ್ನು ಬಳ್ಳಾರಿಯಲ್ಲಿ ಶೂಟ್ ಮಾಡೋದ್ರ ಮುಖಾಂತರ ಈ ನೆಲದ ಪವಿತ್ರತೆಯನ್ನು ಯಾಕೆ ಕಾಪಾಡ್ಕೋಬಾರ್ದು ನಾವು ಅಂತೇಳಿ ಒಂದು ಗುಡ್ ಸಬ್ಜೆಕ್ಟ್ ಮಾಡಿದೆ. ಅದಕ್ಕೂ ಸಿನಿಮಾದಿಂದ ಅವಾರ್ಡು ಬಂತು. ಹಾಗಾಗಿ ಭಾಳಷ್ಟು ಹಾಡುಗಳು ಸಂತೋಷ ತಂದಿದ್ದಾವೆ ನನಗೆ. ಅದೊಂದೇ ಅಲ್ಲ, ಆ ಸಿನಿಮಾಗೆ ಬರೆದಾಗೂ ಭಾಳ ಸಂತೋಷ ಆಗಿದ್ದು. ಆಮೇಲೆ ಅದ್ರ ಮಧ್ಯೆನೇ ಒಂದು ಸಣ್ಣ ಹಾಡು ಬರ್ತಿದ್ದೆ ನಾನು. ಏನಂತ ಹೇಳಿದ್ರೆ, ಎಲ್ಲೋದು ನಮ್ಮ ಕಣ್ಣು ಮುಂದೆ ಇದ್ದಂಥ ಗಿಡ ಎಲ್ಲೋಯ್ತು, ಮರ ಎಲ್ಲೋಯ್ತು, ಬಳ್ಳಿಯು ಎಲ್ಲೋಯ್ತು, ಸಂಬಂಧ ಎಲ್ಲೋಯ್ತು, ಅಪ್ಪ ಕರ್ಕೊಂಡು ಹೋಗ್ಬೇಕಂದ್ರೆ ಮಗುನ ಭುಜದ ಮೇಲೆ ಕೂಡಿಸ್ಕೊಳ್ತಾ ಇದ್ದ, ಆ ಹೆಣ್ಣು ಮಗುವಿನ ಕಾಲಿನ ಗೆಜ್ಜೆ, ಆ ಹೆಜ್ಜೆ ಅಪ್ಪನ ಎದೆಗೆ ತಗ್ತಾ ಇದ್ರೆ ಟಕ್ಕ ಟಕ್ಕ ಅಂತ, ಅದೊಂದು ದೊಡ್ಡ ಸಂಗೀತ. ಆ ಹೃದಯದ ಸಂವೇದನೆ, ಅದಕ್ಕಿದ್ದಂಥ ಆನಂದ ಇವತ್ತು ಇಲ್ಲವಲ್ಲ. ಈ ಥರದ ಅನೇಕ ಪ್ರಶ್ನೆಗಳನ್ನು ಕಾಡಿಸಿದಾಗ ಆ ಗಿಡ ಮರ ಬಳ್ಳಿ ಈ ಪ್ರಾಣಿ ಪಕ್ಷಿ ಓತಿ ಕೇತ,
ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ. ಹೊತ್ತು ಮುಳುಗೋ ಹೊತ್ತಿನಾಗ ನೆತ್ತಿ ಮ್ಯಾಲೆತ್ತಿ ನೋಡಿದಾಗ ಕೆರೆ ಕೋಳಿಗಳ ಹಿಂಡು ಕಿಲ್ಲ ಕಿಲ್ಲನೆ ಸಾಗಿತ್ತು. ನಿಂಗೊಂದು ಮಟ್ಟೆ ನಂಗೊಂದು ಮಟ್ಟೆ, ನಿಂಗೊಂದು ಮಟ್ಟೆ ನಂಗೊಂದು ಮಟ್ಟೆ, ಕೆರೆ ಕೊಳೆ ಎಂದು ಕರೆದು ಬಿಟ್ಟೆ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ. ಆಡು ಮೇಯಿಸಲು ನಾನು ಕಾಡು ಕಣಿವೆ ಅಲೆದಾಗ, ಆಡು ಮೇಯಿಸಲು ನಾನು ಕಾಡು ಕಣಿವೆ ಅಲೆದಾಗ, ನರಿಮೊಲ್ಲ ಜಿಂಕೆಗಳು ಎಲ್ಲೆಂದರಲ್ಲೇ ಹಾಡುತ್ತಿದ್ದವು. ಜಿಂಕೆ ನೋಡಬೇಕೆಂದ್ರೆ, ಜಿಂಕೆ ನೋಡಬೇಕೆಂದ್ರೆ ಚೂಗೆ ಹೋಗಿ ದುಡ್ಡು ಕೊಡಬೇಕಲ್ಲ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ. ಅಲರಂ ಗಡಿಯಾರ ಎಲ್ಲರ ಮನೆಯಲ್ಲಿರಲಿಲ್ಲ, ಅಲರಂ ಗಡಿಯಾರ ಎಲ್ಲರ ಮನೆಯಲ್ಲಿರಲಿಲ್ಲ. ಹೊತ್ತರೆದ್ದು ಹೊಲಕ್ಕೋಗಲು ಎಳಿಸೋರು ಯಾರಿಲ್ಲ. ಗುಬ್ಬಚ್ಚಿಗಳ ಗಲಿಬಿಲಿಗೆ, ಗುಬ್ಬಚ್ಚಿಗಳ ಗಲಿಬಿಲಿಗೆ ಎಚ್ಚೆತ್ತು ನಾ ಎದ್ದು ಹೋದೇನಲ್ಲ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ. ಬೇಲಿ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳ ಪರದಾಟ. ಬೇಲಿನೇ ಇಲ್ಲ ಇವತ್ತು ದಿವಸ. ಮನೆ ಮುಂದ್ಗಡೆ ಒಂದು ಮಾರ್ಕೆಟು, ಮನೆ ಮುಂದ್ಗಡೆ ಒಂದು ಮೆಡಿಕಲ್ ಕಿಟ್ ಇತ್ತು, ಮುಂದ್ಗಡೆ ಒಂದು ಮಾರ್ಕೆಟ್ ಇತ್ತು. ಅನೇಕ ಕಾಯಿ ಕಸು ನಾವೇ ಬೆಳ್ಕೊಳ್ತಿದ್ವಿ. ಹಿಂದ್ಗಡೆ ಹಿತ್ತಲಲ್ಲಿ ಬೇಜಾನ್ ಗಿಡಗಳಿದ್ದವು. ಏನೇ ಕಾಯಿಲೆ ಬಂದು ಅದೇ ಗಿಡನ ಹಾಕಿ ಉತ್ಕೊಳ್ತಿದ್ವಿ. ಅಂದರೆ ಮನೆ ಮುಂದ್ಗಡೆ ಒಂದು ಮೆಡಿಕಲ್ ಕಿಟ್ಟು, ಮನೆ ಮುಂದ್ಗಡೆ ಮಾರ್ಕೆಟ್ ಇದ್ದಂಥ ವ್ಯವಸ್ಥೆ ಇತ್ತು ನಮ್ಮದು. ಕಳ್ಕೊಂಡಿದ್ದೀವಿ, ಎಲ್ಲ ಕಾಂಪೌಂಡ್ ಹಾಕ್ಕೊಂಡಿದ್ದೀವಿ. ಇರಲಿ, ಅದನ್ನು ವಿಮರ್ಶಾತ್ಮಕವಾಗಿ. ಬೇಲಿ ಮೇಲೆ ಬಣ್ಣ ಬಣ್ಣದ ಚಿಟ್ಟೆಗಳ ಪರದಾಟ, ಗುಡಿ ಗೋಪುರದ ಮೇಲೆ ರಂಗು ರಂಗಿನ ಹಕ್ಕಿಗಳಾಟ. ರಂಗನ ತಿಟ್ಟಿಗೂ ಕೂಡ, ರಂಗನ ತಿಟ್ಟಿಗೂ ಕೂಡ ರಜೆ ಹಾಕಿ ಹೋದವಲ್ಲೋ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ. ಆ ಗಿಡ ಮರ ಬಳ್ಳಿ ಈ ಪ್ರಾಣಿ ಪಕ್ಷಿ ಓತಿಕೇತ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಕಣ್ಣಿಗೆ ಕಾಣದಾದವೋ, ಕಣ್ಣಿಗೆ ಕಾಣದಾದವೋ. ನಮಸ್ಕಾರ ಸರ್. ಅಲ್ಲದೆ ಇವಾಗ ನೀವು ಹೇಳಿದ್ರಿ ಚಿತ್ರರಂಗಕ್ಕೆ ವಿರುದ್ಧವಾಗಿದ್ದೆ ಅಂತ ಹೇಳಿದ್ರಿ, ಅಲ್ಲದೆ ಬೆದರಿಕೆ ಬೇರೆ ಬಂದಿತ್ತು ಅಂತ ಹೇಳಿದ್ರಿ. ಇದರಿಂದ ನಿಮ್ಮ ಮನಸ್ಸು ಪರಿವರ್ತನೆ ಆಗಲಿಲ್ವಾ ಸರ್? ಇಲ್ಲ, ಅನೇಕ ಬೆದರಿಕೆಗಳ ಮಧ್ಯೆನೇ ಸತ್ಯ ಅರಳಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಭಾಳಷ್ಟು ಈಗ ಬಿಸಿ ಆಗುತ್ತೆ, ತುಪ್ಪ ನೀರಾಗುತ್ತೆ, ಬಿಸಿ ಆಗುತ್ತೆ, ಮತ್ತೊಂದು ಇನ್ನೊಂದು ಆಗುತ್ತೆ, ಬಿಸಿ ಬರುತ್ತೆ, ಹೂವು ಅರಳುತ್ತೆ. ಹೀಗೆ ಬೆದರಿಕೆಗಳಿಗೆ ಇನ್ನೊಂದಕ್ಕೆ ಹೆದರ್ಕೊಳ್ಳೋರು ಸಮಾಜ ಸುಧಾರಣೆ ಮಾಡೋಕ್ಕೆ ಬರೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಮತ್ತು ಪ್ರಜಾ ಕವಿತ್ವಗಳನ್ನು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಈ ಬೆದರಿಕೆಗಳು ಇಂದಿನವಲ್ಲ, ಪರಂಪರಾಗತವಾಗಿ ಕಾಲಾನುಕಾಲದಿಂದ ಬರ್ತಾನೇ ಇದ್ದಾವೆ. ಇಲ್ಲಿ ಹೀರೋಗಳು ಇದ್ದಾರೆ, ಹೀರೋಯಿನ್ಗಳು ಇದ್ದಾರೆ, ಹಾಗೆ ವಿಲನ್ಗಳು ಇದ್ದಾರೆ. ಹಾಗಾಗಿ ಬೆದರಿಕೆಗಳನ್ನು ಇವಾಗ ನಮ್ಮ ನಾಗತಳ್ಳಿಯವ್ರಿಗಿನ ಅನೇಕ ಬೆದರಿಕೆಗಳು ಬಂದು ಸಿನಿಮಾನೇ ಮಾಡಬಾರ್ದು ಅಂದರು. ಅಂದರೆ ಮಾಡಿದ್ರು ಅವರು. ನಾವು ನಮಗೆ ಅದೊಂದು ಒಬ್ಬ ನಿರ್ದೇಶಕ ಆ ಥರದೊಂದು ದೊಡ್ಡ ಗಟ್ಟಿತನ ಬಂದ ಮೇಲೆ ಒಬ್ಬ ಬರಹಗಾರನಾಗಿ ನಾನು ಯಾಕೆ ಬರೀಬಾರ್ದು ಅಂತಕ್ಕಂಥ ದೃಢ ಸಂಕಲ್ಪ ಬಂತು, ಬರೆದ್ವಿ. ಅದು ಏನೂ ಆಗಲಿಲ್ಲ. ಆದರೆ ಆ ಚಿತ್ರದ ಮುಖಾಂತರ ಭಾಳಷ್ಟು ಕೆಲಸ ಆಗಿದೆ. ರೈತರು ಬೇರೆ ಬೇರೆ ಕಡೆಯಿಂದ ಬಸ್ಸುಗಳು ಮತ್ತು ಎತ್ತಿನ ಗಾಡಿಗಳಲ್ಲಿ, ಟ್ರಾಕ್ಟರ್ಗಳಲ್ಲಿ ಬಂದು ಆ ಸಿನಿಮಾವನ್ನು ನೋಡಿದ್ರು. ಅಷ್ಟು ಭಾಳ ಅದ್ಭುತವಾದಂಥ ಸಿನಿಮಾ. ಕಮರ್ಷಿಯಲ್ಲಾಗಿ ಕ್ಲಿಕ್ ಆಗದಿರ್ಬೋದು, ಆದರೆ ಸಮಾಜಕ್ಕಂತೂ ಭಾಳಷ್ಟು ಅನುಕೂಲ ಮಾಡಿದೆ. ಹಾಗಾಗಿ ಆ ಚಿತ್ರದ ನಿರ್ಮಾಪಕ ನಮ್ಮ ಕೆ ಮಂಜು ಅವರಾಗಲಿ, ಆ ಚಿತ್ರದ ನಿರ್ದೇಶಕರಾದಂಥ ನಾಗತಳ್ಳಿ ಸರ್ ಅವರಾಗಲಿ, ಆಮೇಲೆ ಅಲ್ಲಿ ನಟನೆ ಮಾಡಿದಂಥ ವಿಷ್ಣುವರ್ಧನ್ ಸರ್ ಆಗಲಿ, ಮತ್ತು ನಮ್ಮ ಸುಹಾಸಿನಿ ಮೇಡಮ್ ಆಗಲಿ, ಸುದೀಪ್ ಸರ್ ಆಗಲಿ, ಎಲ್ಲರೂ ಕೂಡ ಬಹಳ ಒತ್ತು ಕೊಟ್ಟು ಸಿನಿಮಾವನ್ನು ಇನ್ವಾಲ್ವ್ ಆಗಿ ಮಾಡಿದ್ರು. ಇವತ್ತಿನ ನಮ್ಮ MLC ಆಗಿರ್ತಕ್ಕಂಥ ತಾರಾ ಅವರು ಎಲ್ಲ ಕೂಡ ಬಹಳ ಆ ಸಬ್ಜೆಕ್ಟ್ ಮೇಲೆ ಇಷ್ಟ ಇಟ್ಟು ಸಿನಿಮಾ ಮಾಡಿದ್ರು. ಹಾಗಾಗಿ ಆ ಸಿನಿಮಾ ನನಗೆ ಭಾಳಷ್ಟು ತೃಪ್ತಿನ ತಂದುಕೊಟ್ಟಿದೆ. ಓಕೆ ಸರ್, ನೀವು ನಾನಾ ರೀತಿಯ ಹೋರಾಟಗಳನ್ನ ಮಾಡಿದ್ದೀರಾ. ಹಲವಾರು ಹೋರಾಟಗಳಲ್ಲಿ ಒಂದು ಯಾವುದಾದ್ರೂ ಒಂದು ಮನಸ್ಸಿಗೆ ನೋವಾಗುವಂಥದ್ದು ನೆನಪು, ಮರೆಯೋಕ್ಕಾಗದಲ್ಲಿರುವಂಥ ನೆನಪಿನ ಹೋರಾಟ ಇರುತ್ತಲ್ಲ, ಆ ಥರ ಯಾವ್ದಾದ್ರು ನಿಮ್ಮ ಬದುಕಲ್ಲಿ ನಡೆದಿದೆಯಾ ಸರ್? ಖಂಡಿತ. ಮರಸನ್ನಪಲ್ಲಿ ಅಂತಕ್ಕಂಥ ಹಳ್ಳಿ ಶ್ರೀನಿವಾಸಪುರದ ಹತ್ರ, ಕೋಲಾರದಿಂದ 72 ಕಿಲೋಮೀಟರ್ ದೂರದಲ್ಲಿದೆ. ಆ ಹಳ್ಳಿಯಲ್ಲಿ ಒಬ್ಬ ಪುರೋಹಿತ ಇಡೀ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಜೀತಕ್ಕಿಟ್ಕೊಂಡಿದ್ದ. ಬೆಳಗ್ಗೆ ನೋಡಿರಲಿಲ್ಲ ಅವರು. ಅನ್ನ ತಿನ್ನಬೇಕಂದ್ರೆ ಹಬ್ಬ ಬರಬೇಕಾಗಿತ್ತು ಅವರಿಗೆ. ಅನ್ನದ ಪರಿಕಲ್ಪನೆಯೇ ಇರಲಿಲ್ಲ. ಅನ್ನ ತಿನ್ನಬೇಕು ಅಂದರೆ ಹಬ್ಬ ಬರಬೇಕು, ಇಲ್ಲಾಂದರೆ ಅನ್ನನೇ ಗೊತ್ತಿಲ್ಲ. ಹಾಗಾಗಿ ಹಬ್ಬ ಬಂದರೆ ಸಾಕು ಅಂತ ಕಾಯ್ತಿದ್ರು.
ಈ ದೇಶದಲ್ಲಿ ಏನಾಗಿದೆ, ಜಾತ್ರೆಗಳು ಮಾಡಿರೋರು ಸಾಲಗಾರರಾಗಿದ್ದಾರೆ, ಜಾತ್ರೆಗಳು ಮಾಡಿಸಿರೋರು ಶ್ರೀಮಂತರಾಗ್ಬಿಟ್ಟರು. ಜಾತ್ರೆಗಳು ಯಾರು ಮಾಡಿದ್ದಾರೆ ಅದ್ದೂರಿಯಾಗಿ ಅವರು ಸಾಲಗಾರರಾಗಿದ್ದಾರೆ. ಅದರ ಹಿಂದ್ಗಡೆ ಅದನ್ನು ಮಾಡಿಸಿರ್ತಕ್ಕಂಥವರು ಹಬ್ಬಗಳನ್ನು ಭಾಳ ಶ್ರೀಮಂತರಾಗಿದ್ದಾರೆ. ಇದೊಂದು ದೊಡ್ಡ ಸಾಂಸ್ಕೃತಿಕ ರಾಜಕಾರಣ, ಬಹಳ ವಿಸ್ತಾರವಾದಂಥ ಸಬ್ಜೆಕ್ಟ್ ಇದೆ, ಸಲೀಸಾದದ್ದಲ್ಲ. ಹಾಗಾಗಿ ಮರಸನಪಲ್ಲಿ ಅಂತಕ್ಕಂಥ ಊರಲ್ಲಿ ಊಟ ತಿಂಡಿ ಬಟ್ಟೆಗಿಲ್ಲದೆ ಉಪವಾಸ ಇದ್ದು 4 ದಿವಸ ಹೊಟ್ಟೆಗೆ ಏನಿರಲಿಲ್ಲ. ಯಾರೋ ಒಂದು ಎಮ್ಮೆ ಸತ್ತೋಗಿದ್ರೆ ಉಂಡಿರ್ತಕ್ಕಂಥ ದನವನ್ನು 3 ದಿನ ಆದಮೇಲೆ ಹೊರಗಡೆ ತೆಗೆದು ತಿಂದಿದ್ರ ಜನ. ತಿಳ್ಕೊಳ್ಳಿ ಎಷ್ಟು ಕಠೋರವಾದಂಥ ಕಾಲ ಅದು. ಆದರೆ ಅಲ್ಲಿರ್ತಕ್ಕಂಥ ಒಬ್ಬ ಬಂಡವಾಳಶಾಹಿ, ಅಲ್ಲಿರ್ತಕ್ಕಂಥ ಒಬ್ಬ ಬೂರ್ಜ್ವಾ ಫ್ಯೂಡಲ್ಲು ಅವ್ರಿಗೆ ಕೂಲಿ ಕೊಟ್ಟಿರಲಿಲ್ಲ, ದುಡ್ಡು ಕೊಟ್ಟಿರಲಿಲ್ಲ, ಅನ್ನಕ್ಕೆ ಕೊಟ್ಟಿರಲಿಲ್ಲ, ಬಟ್ಟೆ ಕೊಟ್ಟಿರಲಿಲ್ಲ. ಅಂತಹದ್ದನ್ನು ಹುಡುಕಾಡಿ ಆಗ ಎನ್ ಮುನಿಸ್ವಾಮಿ ಅಂತಕ್ಕಂಥವರು ಅಲ್ಲಿನ ಜಿಲ್ಲಾ ಸಂಚಾಲಕರಾಗಿದ್ದ ದಲಿತ ಚಳವಳಿಯಲ್ಲಿ, CM ಮುನಿಯಪ್ಪ ಅನ್ನೋರು ರಾಜ್ಯ ಸಂಚಾಲಕರಾಗಿದ್ದರು. ನಾವು ವಿದ್ಯಾರ್ಥಿ ಚಳವಳಿಯ ನಾಯಕನಾಗಿದ್ದೆ, ನಾನು ಪಿಚ್ಚಳ್ಳಿ ಮತ್ತು ಕರ್ನಲ್ ನಾರಾಯಣಸ್ವಾಮಿ. ಆ ಹಳ್ಳಿಗೆ ಹೋಗಿ ಅಲ್ಲಿಂದ ಮೊದಲ ಬಾರಿಗೆ ನಾವು ಕಾಲ್ನಡಿಗೆ ಜಾಥಾ ಬಂದು DC ಆಫೀಸ್ವರೆಗೂ ಬಂದು ಭಾಳಷ್ಟು ಆ ಸಂದರ್ಭದಲ್ಲಿ ಬಂದಂಥ ಹಾಡುಗಳಿದಾವಲ್ಲ, ಮರೆಯೋಕ್ಕಾಗಲ್ಲ. ಆ ಹಾಡುಗಳು, ಬದುಕೆಲ್ಲ ಕಷ್ಟಗಳು ಚಂದಮಾಮ, ಗುಂಡಿಗೆ ತುಂಬ ಗಾಯಗಳು ಚಂದಮಾಮ, ನಮ್ಮ ಗುಂಡಿಗೆ ತುಂಬ ಗಾಯಗಳು ಚಂದಮಾಮ ಅಂತ ಬದುಕನ್ನು, ಆಮೇಲೆ ಒಳಗಡೆ ಇರ್ತಕ್ಕಂಥ ಆವೇದನೆಯನ್ನು ಹಾಡಾಗಿ ಮಾಡಿಕೊಂಡು 72 ಕಿಲೋಮೀಟ್ರ್ಗಳಿಗೆ ನಾವು ಜಾಥಾ ಬಂದ್ವಿ ನಡ್ಕೊಂಡು. ನಾವು ನಡೆದುಕೊಂಡು ಬರೋವಾಗ ಹಳ್ಳಿಯಲ್ಲಿ ಅಲ್ಲಿ ನಮಗೆ ಅವರು ಒಂದಷ್ಟು ಕಾಫಿ ಮಾಡಿಕೊಡೋರು, ಆಮೇಲೆ ಶರ್ಬತ್ ಮಾಡಿಕೊಡೋರು, ಜ್ಯೂಸ್ ಮಾಡಿಕೊಡೋರು. ನಮ್ಮನ್ನು ರಿಸೀವ್ ಮಾಡಿದಂಥ ರೀತಿ ಇದೆಯಲ್ಲ, ಮಕ್ಕಳನ್ನು ಅಜ್ಜ ರಿಸೀವ್ ಮಾಡ್ಕೊಂಡಂಗಿತ್ತು. ಆ ಚಳುವಳಿಯ ಕಾಲಘಟ್ಟ ಚಳುವಳಿ ಅಷ್ಟೇ ಪ್ರಾಮಾಣಿಕವಾಗಿತ್ತು. ಆಮೇಲೆ ಎಲ್ಲರೂ ಕೂಡ ಯಾರೂ ಪ್ರಾಣದ ಮೇಲೆ ಅಥವಾ ಜೀವದ ಮೇಲೆ ಆಸೆ ಇಟ್ಕೊಂಡಿರಲಿಲ್ಲ. ಈ ಕ್ಷಣಕ್ಕೆ ಜೀವ ಹೋಗುತ್ತಾ ಹೋಗಲಿ, ಈ ಕ್ಷಣಕ್ಕೆ ಸಾವು ಬರುತ್ತಾ ಬರಲಿ, ಈ ಕ್ಷಣಕ್ಕೆ ಕಷ್ಟ ಬರುತ್ತಾ ಬರಲಿ, ಈ ಕ್ಷಣಕ್ಕೆ ಪೊಲೀಸ್ನವ್ರು ಬರ್ತಾರೆ ಬರಲಿ, ಶೂಟ್ ಮಾಡ್ತಾರೆ ಮಾಡಲಿ ಅಂತಕ್ಕಂಥ ಭಾಳ ಎದೆಗಾರಿಕೆ ಇದ್ದಂಥ ದಿನಗಳು, ಭಾಳ ಪ್ರಾಮಾಣಿಕವಾಗಿದ್ದಂಥ ದಿನಗಳು. ಹಾಗಾಗಿ ಮರಸನಪಲ್ಲಿ ಭೂ ಆಕ್ರಮಣ ಚಳವಳಿ ಮತ್ತು ನಾಗಸಂದ್ರ ಭೂ ಆಕ್ರಮಣ ಚಳವಳಿಗಳು ಇತಿಹಾಸದಲ್ಲಿ ದಾಖಲಾಗಿದ್ದಾವೆ. ಬಹುಶಃ ದಲಿತ ಚಳವಳಿಯ ಭಾಳ ದೊಡ್ಡ ಚರಿತ್ರೆ ಸಹವಂತ ಇವು. ಡೆಲ್ಲಿಯ ಯೂನಿವರ್ಸಿಟಿಯಲ್ಲಿ ಕೂಡ ಲೈಬ್ರರಿಯಲ್ಲಿ ಎಂಟ್ರಿ ಆಗಿದೆ, ಅದು ಲಂಡನ್ನಲ್ಲಿ ಕೂಡ ಅದರ ಉಲ್ಲೇಖ ಆಗಿದೆ. ಅಂದರೆ ಭಾರತದಲ್ಲೇ ಬಹಳ ದೊಡ್ಡ ಒಂದು ಹಳ್ಳಿಯನ್ನು ಕಟ್ಟೋದಂದರೆ ಏನಮ್ಮ, ನಾಗಸಂದ್ರ ಅಂತಕ್ಕಂಥ ಹಳ್ಳಿ ಊರಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿ ಆ ಭೂಸ್ವಾಮಿಗಳ ವಿರುದ್ಧ ಅಲ್ಲಿ 800 ಎಕರೆ ಸರ್ಕಾರದ ಈಚಲಗಡಿಗಳನ್ನು ಹೊಡೆದು ಪೊಲೀಸರು ಮತ್ತು ನಮ್ಮ ಮಧ್ಯೆ ದೊಡ್ಡ ಘರ್ಷಣೆ ಆಗಿ ಯುದ್ಧ ಆಯಿತು. ಮಹಾಭಾರತ ಆದಂಗಾಯಿತು. ಅದರ ಮಧ್ಯನೂ ಗೆದ್ವಿ ನಾವು. ರಾಮಕೃಷ್ಣ ಹೆಗಡೆ ಅವರು CM ಆಗಿದ್ದರು. ಚೂರು ಕೋರ್ಟಲ್ಲಿ ನಮಗೆ ಹೆಲ್ಪ್ ಆಗೋ ಥರ ಬಿಹೇವ್ ಮಾಡಿದ್ರು ಅವರು ಕೂಡ. ಅದರಿಂದ ಒಂದು ಊರು ತಯಾರಾಯಿತು. ಆ ಹಳ್ಳಿಗೆ ನಾವು ಶಂಭೂಕ ನಗರ ಅಂತ ಹೆಸರಿಟ್ವಿ. ಒಬ್ಬೊಬ್ಬರಿಗೆ 2 ಎಕರೆ ಜಮೀನು ಕೊಟ್ವಿ, ಬೋರ್ವೆಲ್ ಕೊಟ್ವಿ, ಮನೆ ಕೊಟ್ವಿ. ಒಂದು ಚಳುವಳಿ. ನನ್ನ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ಕಾಸಿಲ್ಲ, ನಮ್ಮ ಹತ್ರ ಅಧಿಕಾರ ಇಲ್ಲ, ನಾವು MLAಗಳಲ್ಲ, ನಮ್ಮ ಹತ್ರ ಗೂಟದ ಕಾರಿಲ್ಲ, ನಾವು ಅಸೆಂಬ್ಲಿಯಲ್ಲಿ ಕೂತೇ ಇಲ್ಲ. ಆದರೆ ಒಂದು ಹಳ್ಳಿಯನ್ನು ಕಟ್ಟಿದ್ದೇವಲ್ಲ ಹೋರಾಟದ ಮುಖಾಂತರ, ಸಣ್ಣ ಕೆಲಸ ಅನ್ನೋದು. ಶಂಭೂಕ ನಗರ ಅಂತಕ್ಕಂಥ ಊರಿದೆ, ಅಲ್ಲಿ ಜನ ವಾಸ ಮಾಡ್ತಿದ್ದಾರೆ, ಎಲ್ಲರೂ ಭಾಳ ಚೆನ್ನಾಗಿದ್ದಾರೆ ಈಗ. ಯಾಕೆ ನಾವು ಶಂಭೂಕ ನಗರ ಅಂತ ಹೆಸರಿಟ್ಟು ಅಂದರೆ, ಶ್ರೀರಾಮಚಂದ್ರ ಯಾರ ಮಾತೋ ಕೇಳಿ ಶಂಭೂಕ ಅಂತಕ್ಕಂಥ ಒಬ್ಬ ತಪಸ್ವಿಯನ್ನು ಕೊಲೆ ಮಾಡಿದ. ಹಾಗಾಗಿ ಆವತ್ತು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಇಟ್ವಿ. ಅದು ಹಿಂದುಳಿದವರ ಸಂಕೇತವಾಗಿ ನಾವು ಅದನ್ನು ಮಾಡಿದ್ವಿ. ಹಾಗಾಗಿ ಒಂದು ಹೋರಾಟ, ಏನೂ ಗೊತ್ತಿಲ್ಲದಿರ್ತಕ್ಕಂಥ ವಿದ್ಯಾರ್ಥಿಗಳು, ಯಾವ ರಕ್ಷಣೆಯಿಂದ ಇರ್ತಕ್ಕಂಥ ಸಾಮಾನ್ಯ ಜನ ಸೇರಿ ಒಂದು ಹೋರಾಟ ಮಾಡಿ, ಆ ಹೋರಾಟದ ಮುಖಾಂತರ ಒಂದು ಗ್ರಾಮಕ್ಕೆ ಜನ್ಮ ಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ಸರ್ಕಾರವನ್ನು, ಒಂದು ವ್ಯವಸ್ಥೆಯನ್ನು ಮೀರಿರ್ತಕ್ಕಂಥ ಸಾಧನೆ. ನಾನು ಹೇಳೋದು ಚಳುವಳಿಗಳು ಅಲ್ಲಿಗೆ ಹೋಗೋದು. ಬಟ್ ಇವತ್ತು ಭಯ ಆಗ್ತಿದೆ ನನಗೆ ಚಳುವಳಿಗಳನ್ನು ಕಂಡಾಗ. ಮಾಡ್ತಿದ್ದಾರೆ, 2 ರೀತಿ ಆಗ್ತಿದ್ದಾವೆ. ಕೆಲವರು ಭಾಳ ಪ್ರಾಮಾಣಿಕವಾಗಿದ್ದಾರೆ, ಎರಡನೇ ಮಾತಿಲ್ಲ. ಸೌದು ಹೋಗಿದ್ದಾರೆ ಅವರೆಲ್ಲ ಕೂಡ. ಸವಿಬೇಕಮ್ಮ, ಆರೇ ಕೆಲಸ ಮಾಡ್ತಾ ಸೌದೋಗುತ್ತೆ, ಗಡಾರೆ ಕೆಲಸ ಮಾಡ್ತಾ ಸೌದೋಗುತ್ತೆ, ಸನಕೆ ಕೆಲಸ ಮಾಡ್ತಾ ಸೌದೋಗುತ್ತೆ, ಚಪ್ಪಲಿ ನಡೀತಾ ಸೌದೋಗುತ್ತೆ, ಪೊರಕೆ ತಳ್ತಾ ಸೌದೋಗುತ್ತೆ. ನಾವು ಸೌದೋದ್ರೆ ಒಂದು ಸಾಧನೆ ಸಿಗುತ್ತೆ. ಹಾಗಾಗಿ ನಾವು ಹೇಳೋದಂದರೆ, ಜನಸೇವಕರು ಸವಿಬೇಕು. ಅವರು ಬಡವರಾಗಬೇಕು, ಕಷ್ಟಗಳನ್ನು ಅನುಭವಿಸ್ಬೇಕು, ಅವರು ಹಸಿವನ್ನು ಅನುಭವಿಸ್ಬೇಕು. ಎಲ್ಲವನ್ನೂ ಅನುಭವಿಸಿದ್ರೆ ಮಾತ್ರ ಒಳ್ಳೆಯದು ಕೊಡೋಕ್ಕೆ ಸಾಧ್ಯ. ತಾಯಿ ಹೆರಿಗೆ ನೋವು ಪಟ್ಟರೆ ಮಾತ್ರ ಮಗುಗೆ ಜನ್ಮ ಕೊಡೋಕ್ಕೆ ಸಾಧ್ಯ. ಇಷ್ಟಂತೂ ಸತ್ಯ. ಹಾಗಾಗಿ ಹೋರಾಟ ಅಂತಕ್ಕಂಥದ್ದು ಒಂದು ಹೆರಿಗೆ ನೋವು, ಅದನ್ನು ಬರೆಸ್ಕೋಬೇಕು. ತಾನು ಅಮ್ಮ ಆಗಬೇಕಂದ್ರೆ, ನಾಳಿನ ಮಗುವಿನ ಕನಸು ಕಾಣಬೇಕಂದ್ರೆ ನಾನು ಎಲ್ಲ ನೋವುಗಳನ್ನು ತಟ್ಕೋಬೇಕು. ಚಳುವಳಿಕಾರರು ಅಷ್ಟೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1000 ಕಷ್ಟಗಳನ್ನು ಎದೆಯಲ್ಲಿ ಇಟ್ಕೊಂಡು ಬರೆದುಕೊಂಡವರು. ಇವತ್ತು ಅವರ ಒಂದು ಪೆನ್ ಇರಲಿಲ್ಲ, ಅವರ ಲೇಖನಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದರೆ, ಜೀವ ಜಗತ್ತಲ್ಲಿ ಲಿಂಗಾಯತರು, ಒಕ್ಕಲಿಗರು, ಹೊಲೆಯವರು, ಮಾದಿಗರು, ಬ್ಯಾಸರು, ಬ್ರಾಹ್ಮ ಯಾರೂ ಇರ್ತಿರ್ಲಿಲ್ಲ. ಯಾಕಂದರೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂದ ತಕ್ಷಣ SCಗಳು ಅಂದ್ಕೊಂಡಿದ್ದಾರೆ. ಮಹಾ ತಪ್ಪು, 100% ಸುಳ್ಳು. ಈ ಜಗತ್ತಲ್ಲಿ ಹೆರಿಗೆ ಭತ್ಯೆ ರಜವನ್ನು ಡಿಕ್ಲೇರ್ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಕಾರ್ಮಿಕರಿಗೆ 8 ಗಂಟೆ ಕೆಲಸ ಮಾಡಬೇಕು,
ಬಾಬಾ ಸಾಹೇಬ್ ಅಂಬೇಡ್ಕರ್. ಹೆಣ್ಣಿಗೆ ಸರ್ವ ಸ್ವಾತಂತ್ರ್ಯಗಳು ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್. ಭಿಕ್ಷುಕ ಕೂಡ ಎಲೆಕ್ಷನ್ ನಿಲ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್. ಸುಪ್ರೀಂ ಕೋರ್ಟ್, ಬಾಬಾ ಸಾಹೇಬ್ ಅಂಬೇಡ್ಕರ್. ದಾಮೋದರ ಡ್ಯಾಮ್, ಅಂಬೇಡ್ಕರ್. ಜೀವ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಕೃಷಿ ನೀತಿ, ಅಂಬೇಡ್ಕರ್. ಹೀಗೆ ಎಲ್ಲವೂ ಬಾಬಾ ಸಾಹೇಬ್ರೆ. ಆದರೆ ಸಮಾಜ ಸ್ವೀಕಾರ ಮಾಡೋದ್ರಲ್ಲಿ ಯಾಕೋ ತಪ್ಪಾಗಿದೆ. ಹಾಗಾಗಿ ಇದು ನಮ್ಮ ತಮ್ಮ ಭೀಮಾ ಟಿ ವಿ ಮುಖಾಂತರ ಆದ್ರೂ ಬಾಬಾ ಸಾಹೇಬರು ಒಬ್ಬರ ಸುತ್ತಲ್ಲ. ಬಾಬಾ ಸಾಹೇಬ್ರಂದರೆ ಭೂಮಿ, ಬಾಬಾ ಸಾಹೇಬರಂದರೆ ಅಮ್ಮ, ಅಮ್ಮನಿಲ್ಲದ ಜಗತ್ತು, ಬಾಬಾ ಸಾಹೇಬರಿಲ್ಲದ ಬದುಕಲ್ಲ ಅಂತಕ್ಕಂಥ ಸತ್ಯವನ್ನು ಭೀಮಾ ಟಿ ವಿ ಪ್ರಚಾರ ಮಾಡಲಿ ಅಂತ ಹೇಳ್ತಾ, ಇವಾಗ ಯಾವುದೇ ಒಬ್ಬ ಮನುಷ್ಯ ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಅದರಿಂದ ಕಾರಣ ಇರುತ್ತೆ. ಈಗ ನನ್ನ ಪ್ರಶ್ನೆ ಇಷ್ಟೇ, ನೀವು ಹೋರಾಟಕ್ಕೆ ಬರೋಕ್ಕೆ ಕಾರಣ ಏನು? ನನ್ನ ಎದುರುಗಡೆ ಇದ್ದಂಥ ಅಂಶಗಳು. ನನ್ನ ಎದುರುಗಡೆ ಎಲ್ಲ ಶಾಲೆಗೆ ಹೋಗೋರು, ಈ ಕಡೆ ಎಲ್ಲ ನೀರು ಮುಟ್ಕೊಳ್ಳೋರು, ಇನ್ನೊಂದು ಕಡೆ ನೀರು ಹಾಕ್ಸ್ಕೊಳ್ಳೋರು. ಒಬ್ಬರು ನೀರು ಮುಟ್ಟೋರು, ಒಬ್ಬರು ನೀರು ಮುಟ್ಟದೇ ಇರೋರು. ಯಾಕೆ? ಹಾಗಾದರೆ ಭಗವಂತ ಎಲ್ಲರಿಗೂ ಹಸಿವನ್ನು ಕೊಟ್ಟಿದ್ದಾನೆ, ಅನ್ನ ಯಾಕೆ ಕೊಡಲಿಲ್ಲ? ನಿಜ ದೇವರಿದ್ದರೆ ಹಸಿವನ್ನು ಕೊಟ್ಟಿರ್ತಕ್ಕಂಥ ದೇವರು ಎಲ್ರಿಗೂ ಅನ್ನನ ಕೊಡಬೇಕು ತಾನೆ. ಇದು ಯಾಕಿಲ್ಲ? ಈ ಥರದ ಪ್ರಶ್ನೆಗಳು ಬಂದವು. ಆಮೇಲೆ ಅನಿವಾರ್ಯ ಯಾಕಾಯ್ತಂದ್ರೆ ಹೋರಾಟಕ್ಕೆ, ನಮ್ಮ ಬದುಕೇ ಕಷ್ಟ ಆಗಿತ್ತು. ನಮ್ಮನ್ನು ಟಾರ್ಚ್ ಹಿಡ್ಕೊಂಡು ಹುಡ್ಕಾಡ್ತಿದ್ವಿ. ಇಲ್ಲಿ ಎಷ್ಟು ಜನ ಅಸ್ಪೃಶ್ಯರು ಓದ್ತಿದ್ದಾರೆ, ಯಾವ ಕಾಲೇಜಲ್ಲಿದ್ದಾರೆ ಅಂತ. ಇವತ್ತಿರಂಗಿಲ್ಲ. ಯಾಕಂದರೆ ಚಳುವಳಿ ಬಂದ ಮೇಲೆ ಕಾಲೇಜುಗಳು ತುಂಬ ಅವರೇ ಇದ್ದಾರೆ. ಬದುಕಿನ ನಡೆಗಳಿದ್ದವಲ್ಲ, ಬದುಕು ಅಂತಕ್ಕಂಥದ್ದು ಭಾಳ ದುಸ್ಥಿತಿಯಲ್ಲಿತ್ತು ಅವತ್ತಿನ ದಿವಸ. ಊಟಕ್ಕೆ ಸಮಸ್ಯೆ, ಆಸ್ತಿಯ ಇದಿರಲಿಲ್ಲ, ಜಮೀನು 2 ಎಕರೆ ಇರ್ತಿರಲಿಲ್ಲ, ಅವಲಂಬನೆ ಆಗಿತ್ತು. ಇನ್ಯಾರೋ ಶೋಷಣೆ ಮಾಡೋರ ಕೈಯಲ್ಲಿ ಶೋಷಿತರಾಗಿ ಬದುಕಬೇಕಾಗಿತ್ತು. ಯಾವತ್ತೂ ಗುಲಾಮ ಅಂತ ಇದ್ದರೆ, ಗುಲಾಮನ ಅಂತ ಅನಿಸಿಬಿಟ್ರೆ ಆತ ತಿರುಗಿಬಿಡ್ತಾನೆ ಅಂತಕ್ಕಂಥ ಜಗತ್ತು ಸತ್ಯ ಇದು. ಹಾಗಾಗಿ ನಮಗೆ ಆ ಥರದ ಕಷ್ಟಗಳು ಬಂದು ವಿದ್ಯಾರ್ಥಿ ಸಮುದಾಯದಲ್ಲಿ ಮುನಿವೆಂಕಟಪ್ಪ ಅಂತ ಒಬ್ಬ ಹುಡುಗ ಇದ್ದ, SSLC ಓದ್ತಿದ್ದ. ಅದೇ ಊರಿನ ಚೇರ್ಮನ್ನು ಕೂಡ ಅವನ ಮಗನೂ ಒಂದೇ ಸ್ಕೂಲಲ್ಲಿ ಓದ್ತಿದ್ದ. ಚೇರ್ಮನ್ ಮಗ ಫೇಲ್ ಆಗಿಬಿಟ್ಟ, ಜೀತಗಾರನ ಮಗ ಪಾಸ್ ಆಗಿಬಿಟ್ಟ. ಆ ಸಿಟ್ಟು ಅಲ್ಲ, ಒಂಥರದ ಬಾಧೆ ಅದು. ಒಬ್ಬ ಚೇರ್ಮನ್ ಮಗ ಫೇಲಾಗಿ ಆ ಚೇರ್ಮನ್ ಹತ್ರ ಜೀತಕ್ಕಿದ್ದಂಥವ್ರ ಮಗ ಪಾಸ್ ಆಗಿಬಿಟ್ನಲ್ಲ ಅಂತೇಳಿ ಆ ಹುಡುಗನನ್ನು ಏನು ಮಾಡಿದ ಅಪರಾಧಕ್ಕೋಸ್ಕರ ಮರ್ಡರ್ ಮಾಡಿ ಕೆರೆಯಲ್ಲಿ ಬಿಸಾಕ್ಬಿಟ್ರು. ಆ ಹುಡುಗನ ಸಾವು ದಲಿತ ಚಳುವಳಿ ಉಗಮಕ್ಕೆ ಒಂದು ಸ್ಥಾನ ಆಯಿತು. ಹಾಗಾಗಿ ಪ್ರತಿ ದುಃಖದಲ್ಲಿ ಒಂದು ಮುಳ್ಳುಗಳ ಮಧ್ಯೆ ಹೂವರಳದಂಗೆ ಈ ಘರ್ಷಣೆಗಳು, ಈ ಪ್ರಪಾತ, ಈ ಶೋಷಣೆ, ಅದರ ಮಧ್ಯೆ ಸತ್ಯವೂ ಕೂಡ ಚಿಗುರಕ್ಕಾಗುತ್ತೆ. ಪ್ರಶ್ನೆಗಳು ಕೂಡ ಅಲ್ಲಿಂದ ಹೇಳ್ತವೆ. ಆಮೇಲೆ ಸೂರ್ಯನನ್ನು ಅಂಗೈಯನ್ನು ಅಡ್ಡ ಇಟ್ಟು ಸೂರ್ಯನ ಬೆಳಕನ್ನು ನಿಲ್ಲಿಸೋಕ್ಕಾಗಲ್ಲ. ಹಾಗೆಯೇ ಬದಲಾವಣೆಗಳನ್ನು ಯಾರೂ ಬಂಧಿಸೋಕ್ಕಾಗೋದಿಲ್ಲ. ಭಾರತ ದೇಶವೂ ಕೂಡ ಬದಲಾವಣೆ ಆಗುತ್ತೆ. ಆ ಬದಲಾವಣೆಯ ಭಾಗವಾಗಿ ಈ ನಾಡಿನ ಯುವಕರು, ಮೇಧಾವಿಗಳು, ಹಿರಿಯರು, ಹಿತೈಷಿಗಳು ಎಲ್ಲ ಕೂಡ ಕೆಲಸ ಮಾಡಬೇಕಂತಕ್ಕಂಥ ಮಾತನ್ನು. ಸರ್, ನೀವು ಹೋರಾಟಕ್ಕೆ ಇಳಿದ ಮೇಲೆ ನಿಮ್ಮ ಮನೇಲಿ ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡಿದ್ರಾ? ನಮ್ಮ ತಂದೆ ತಾಯಿಗಳ ಸಹಕಾರ ಅಂತೂ ಇತ್ತು ನನಗೆ. ನಮ್ಮಪ್ಪ ಮೂಲತಃ ಆತ ಎಡಪಂಥೀಯ ಚಳವಳಿಗಳ ನೆಂಟಿದ್ದಂಥ ವ್ಯಕ್ತಿ. ಆ ಕಾರಣಕ್ಕಾಗಿ ಆತನಿಗೆ ನನ್ನ ಮಗ, ನಾನು ಒಬ್ಬ ಮಗ ಇದ್ದಿದ್ದರಿಂದ 2 ಆಸೆಗಳಿದ್ದವು. ಪ್ರತಿ ತಂದೆ ತಾಯಿಗಿದ್ದಂಗೆ ನನ್ನ ಮಗ ಓದಿ ಆಫೀಸರ್ ಆಗಬೇಕಂತಕ್ಕಂಥದ್ದು ಕನಸು ಇತ್ತು ಆತನಿಗೆ. ಜೊತೆಗೆ ನಾನು ಹೋರಾಟಗಳಲ್ಲಿ ಭಾಗವಹಿಸಿ ವೇದಿಕೆಗಳ ಮೇಲೆ ಕಾಣಿಸಿದಾಗ ತಿರುಗಿ ತೀರ್ಮಾನ, ಇಡೀ ಬಿಡಯ, ಬಡವ್ರಿಗೋಸ್ಕರ ಹೋರಾಡ್ತಾನೆ ಮಗ, ಸತ್ತರೆ ಇವತ್ತೇ ಸಾಯಲಿ ಅಂತಕ್ಕಂಥ ಮಾತನ್ನು ಹೇಳೋರು. ಮತ್ತು ಮಗ ಅಂತಕ್ಕಂಥ ಸ್ವಾರ್ಥ ಬಂದಾಗ ಆಫೀಸರ್ ಆಗಬೇಕು, ಏನೇನೋ ಕನಸುಗಳಿದ್ದಾವೆ, ಆಗು ನೀನು ಅಂತ ಹೇಳೋರು. ಹೀಗಾಗಿ ನನ್ನ ಅಪ್ಪನ ಸಂಪೂರ್ಣ ಸಹಕಾರ ಮತ್ತು ನನ್ನ ತಾಯಿಯ ಸಹಕಾರ ನನಗೆ ಹೋರಾಟಗಳಿಗೆ ಇತ್ತು. ಅವರವರು ಬಂದು ಹೇಳೋರಲ್ಲ ಮನೆಯಲ್ಲಿ, ನಿನ್ನ ಮಗ ಈ ಹೋರಾಟಕ್ಕೆ ಬಂದಿದ್ದ, ಆ ಬಡವ್ರಿಗೆ ಅನುಕೂಲ ಮಾಡ್ತಿದ್ದಾನೆ, ಭಾಳ ಚೆನ್ನಾಗಿದ್ದಾನೆ, ಹಂಗಾಡಾಡ್ತಾನೆ, ಹಿಂಗಾಡ್ತಾನೆ, ಈ ಹೋರಾಟದಲ್ಲಿದ್ದ ಅಂತ ಹೇಳೋವಾಗ ಅವ್ರಿಗೆ ಆನಂದ ಆಗೋದು, ಹೊಟ್ಟೆಯಲ್ಲಿ ಸಂತೋಷ ಪಡೋರು. ಆದರೂ ಮಗ ಅಂತಕ್ಕಂಥ ಭೀತಿಗೆ ಎಲ್ಲೊಂದು ಕಡೆ ಸೆಳೆತ ಅಲ್ವಾ, ಅಪ್ಪ ಓದ್ಕೊಳ್ಳಪ್ಪ, ಇರಲಿ, ಒಳ್ಳೆಯ ಹೆಸರು ತಗೊಂಡಿದ್ಯಾ, ಓದ್ಕೋ ಅನ್ನೋರು. ಆದ್ರೂ ಚಳವಳಿಗಳನ್ನ ಕಂಡಾಗ ಅವ್ರಿಗೂ ಇಷ್ಟ ಆಗ್ತಿತ್ತು. ಆಮೇಲೆ ಹಾಡುಗಳು ಅವ್ರನ್ನೂ ಕೂಡ ಎಲ್ಲೋ ಒಂದು ಕಡೆ ಆಕರ್ಷಣೆ ಮಾಡ್ಕೊಂಡ್ಬಿಟ್ವು. ಹಾಗಾಗಿ ಹೋರಾಟ ಅಂತಕ್ಕಂಥದ್ದೇ ನಮಗೆ ಒಂದು ಯೂನಿವರ್ಸಿಟಿ ಆಯಿತು. ಅನೇಕ ವಿಚಾರಗಳನ್ನು ಟೆಕ್ಸ್ಟನ್ನು ಬಿಟ್ಟು ಕಲಿಯೋಕ್ಕೆ ಸಾಧ್ಯ ಆಯಿತು ನಮ್ಮ ಕೈಯಲ್ಲಿ. ಬಹುಶಃ ಟೆಕ್ಸ್ಟ್ ಆಗಿದ್ದಿದ್ರೆ ಈ ಟೆಕ್ಸ್ಟಲ್ಲಿ ಇದ್ದಿದ್ದನ್ನು ಮಾತ್ರ ನಾವು ಓದ್ಕೋಬೋದಾಗಿತ್ತು. ಟೆಕ್ಸ್ಟನ್ನು ಮೀರಿದಂಥ ಒಂದು ಹೊಸ ಜಗತ್ತನ್ನು ಕಂಡಿದ್ದು ನಾವು ಚಳುವಳಿಯಲ್ಲೇ. ಇವತ್ತಿನ ದಿವಸ ನಾವು ಇಷ್ಟು ಮಾತ್ರಕ್ಕೆ ಮಾತನಾಡ್ತೀವಿ, ವಿಮರ್ಶೆ ಮಾಡ್ತೀವಿ, ತಿಳ್ಕೊಂಡಿದ್ದೀವಿ. ಆ ವಿವೇಕವನ್ನು ಎಲ್ಲವನ್ನು ಕೊಟ್ಟಿದ್ದು ಚಳುವಳಿನೇ. ಹಾಗಾಗಿ ಹೋರಾಟಗಳು ನಮಗೆ ಭಾಳಷ್ಟು ಅನುಕೂಲಗಳನ್ನು ಕೂಡ ಮತ್ತು ಅಧ್ಯಯನಶೀಲನಾಗಿ ಮಾಡಲಿಕ್ಕೆ ಅವಕಾಶ ಮಾಡಿದ್ದಾವೆ. ಅದರ ಮಧ್ಯೆ ಒಂದು ಸಣ್ಣ ತೃಪ್ತಿ ಏನಂತ ಹೇಳಿದ್ರೆ, ಇವತ್ತು ಭಾಳಷ್ಟು ಹಾಸ್ಟೆಲ್ಗಳಾಗಿದ್ದಾವೆ. ಆ ಹಾಸ್ಟೆಲ್ಗಳಿಗೆ ನಾವು ಎಷ್ಟು ಹೋರಾಟ ಮಾಡ್ತೀವಿ ಅಂದರೆ, ಹೆಂಡ ಬೇಡ ಭೂಮಿ ಕೊಡಿ ಅಂತ ಹೋರಾಟ ಮಾಡ್ತಿದ್ವಿ. ಅದ್ರ ಜೊತೆಗೇ ಹೋಬಳಿಗೊಂದು ವಸತಿ ಶಾಲೆ ಆಗಲಿ ಅಂತ ನಿರಂತರವಾದಂಥ ಹೋರಾಟ, ಯಾವಾಗಲೂ ಉಪವಾಸ, ಸ್ಟ್ರೈಕು, ಬಂದು ಇನ್ನೊಂದು ಮಾಡಿದ್ವಿ. ಆದರೆ ಇವತ್ತು ಎಲ್ಲ ಹೋಬಳಿಗಳಲ್ಲೂ ವಸತಿ ಶಾಲೆಗಳಾಗಿದ್ದಾವೆ. ದುಃಖದ ಸಂಗತಿ ಏನಂದರೆ, ಚಳುವಳಿ ಹೋರಾಟ ಮಾಡಿದ್ರೆ ನೀವು ಯಾವ್ಯಾವ ನಿಮ್ಗೆ ಇಷ್ಟ ಬಂದ ಹೆಸರುಗಳನ್ನು ಇಟ್ಕೊಳ್ಳಿ, ನಾನು ಬೇಡ ಅಂತೇಳಿಲ್ಲ, ನಿಮ್ಮ ಹೆಸರುಗಳು ಇಟ್ಕೊಳ್ಳಿ. ಆದರೆ ಚಳುವಳಿಗಳ ಹಿನ್ನೆಲೆಯನ್ನು ತಿಳ್ಕೊಂಡು ನೀವು
ಅವುಗಳಿಗೆ ಹೆಸರುಗಳಿಡಬೇಕಾಗಿತ್ತು. ಹಾಗಾಗಿ ಹೋರಾಟದಿಂದ ಸಮಾಜಕ್ಕೆ ಅನುಕೂಲ ಆಗಿದೆಯಂತೂ ಲಾಸ್ ಏನೂ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ ಸರ್, ನೀವು ಹಲವಾರು ಹೋರಾಟ ಮಾಡಿದ್ದೀರಾ. ಆ ಹೋರಾಟದಿಂದ ನಿಮಗೆ ಸರ್ಕಾರದಿಂದ ಏನಾದರೂ ಮಾನ್ಯತೆ ಸಿಕ್ಕಿದೆಯಾ? ನೋ, ಸರ್ಕಾರವನ್ನು ನಾವ್ಯಾವತ್ತೂ ಅವಲಂಬಿಸಿಲ್ಲ ಹೋರಾಟಕ್ಕೆ. ನಮ್ಮ ಹೋರಾಟಕ್ಕೆ 10 ಪೈಸೆಯಿಂದ ಹಿಡ್ಕೊಂಡು 10,000 ತನಕ ಸಹಾಯ ಮಾಡಿರ್ತಕ್ಕಂಥ ಜೀವ ಜಗತ್ತಿದೆ ಇಲ್ಲಿ. ಜಾತ್ಯತೀತವಾಗಿ ಎಲ್ಲದರಲ್ಲಿ ಎಲ್ಲ ಒಕ್ಕಲಿಗರು ಇರ್ಬೋದು, ಲಿಂಗಾಯತರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಎಸ್ ಸಿಗಳಿರ್ಬೋದು, ಎಸ್ ಟಿಗಳಿರ್ಬೋದು, ಹಿಂದುಳಿದವರು ಎಲ್ಲ ಜಾತಿಯ ಜನ ನಾವು ಜಾತ್ಯತೀತವಾಗಿ ಕೆಲಸ ಮಾಡಿದ್ದು. ಕುಂಬಾರರ ಹೆಣ್ಣು ಮಗು ಹುಣಸೆಕೋಟೆ ಹೋರಾಟ ಮಾಡಿದ್ವಿ. ಹುಣಸೆಕೋಟೆಯಲ್ಲಿ ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ಮಾಡಿದ್ರು. ಪ್ರಶ್ನೆ ಮಾಡಿದ್ದಕ್ಕೆ ಅವ್ರು ತಂದೆನ ಸಾಯಿಸಿದ್ರು. ಕುಂಬಾರರ ಜಾತಿ. ಆದರೆ ಅದನ್ನು ತಗೊಂಡು ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ವಿ. ದೊಡ್ಡ ಹೋರಾಟ ಆಯಿತು. ಅದನ್ನು ಆ ಹೋರಾಟ ಯಾವ ಮಟ್ಟಕ್ಕೆ ಹೋಗಿತ್ತಂದರೆ ಪ್ರಪಂಚ ನೋಡ್ತಾ ಇತ್ತು. ಕೋಟಿ ಕೋಟಿ ಬಾಧೆಗಳಲ್ಲಿ, ಲಕ್ಷಾಂತರ ನೋವುಗಳಲ್ಲಿ ನೀ ಹುಟ್ಟಿ ಬೆಳೆದೆಯಮ್ಮ ನನ್ನ ತಂಗಿ ಅನಸೂಯ. ಮಾಲೂರು ತಾಲೂಕು ಟೇಕಲ್ಲು ಹೋಬಾಳಿ ಹುಣಸೆಕೋಟೆಯಲ್ಲಿ ಬಡ ಕುಂಬಾರರ ಮನೆಯಲ್ಲಿ ನೀ ಹುಟ್ಟಿ ಬೆಳೆದೆಯಮ್ಮ ನನ್ನ ತಂಗಿ ಅನಸೂಯ ಅಂತ ಹಾಡನ್ನು ಕೋಟಗಾನಹಳ್ಳಿ ರಾಮಯ್ಯನವರು ಅವತ್ತು ಬರೆದಿದ್ದರು. ಈ ಹಾಡು ಇಡೀ ಕರ್ನಾಟಕದ ಬೀದಿ ಬೀದಿಯಲ್ಲೂ ಬೀದಿ ನಾಟಕವಾಗಿ ಪರಿಣಮಿಸಿತು. ಇದರ ಪ್ರಭಾವವಾಗಿಯೇ ಆವತ್ತಿನ ದಿವಸ ಯಾರು ಅತ್ಯಾಚಾರ ಮಾಡಿದ್ರು ಅನಸೂಯಮ್ಮನ್ನ ಅವರೆಲ್ಲರೂ ಕೂಡ ಜೈಲಿಗೆ ಹೋದರು. ಅವರಿಗೆ ದೊಡ್ಡ ದೊಡ್ಡ ರಾಜಕಾರಣಿಗಳ, ದೊಡ್ಡ ದೊಡ್ಡ ಮಂತ್ರಿಗಳ ಸಂಬಂಧ ಇತ್ತು, ಸಹಾಯನಿತ್ತು, ಇತ್ತು, ಸಹಕಾರ ಇತ್ತು. ಆದರೆ ಕಾನೂನು ಮತ್ತು ಕೋರ್ಟ್ ಅದನ್ನು ಮನಸ್ಸಲಿಲ್ಲ. ನಮ್ಮ ಹೋರಾಟಕ್ಕೆ ಜಯ ಬಂತು, ಅವರೆಲ್ಲ ಜೈಲಿಗೆ ಹೋದರು. ಹೀಗಾಗಿ ಹೋರಾಟಗಳಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದೇವೆ. ಹೋರಾಟಗಳು ತಮಾಷೆನ ಇವತ್ತು ನಾವು ಅನಸೂಯಮ್ಮನ ಹೋರಾಟ ಇವತ್ತು ಇನ್ನು ಯುಗ ಯುಗ ಇರೋವರೆಗೂ ಇರ್ತದೆ. ಅದು ಆ ಹಾಡು ಕೂಡ ಹೋಗಲ್ಲ. ಇವತ್ತು ಹರಿಕತೆ ದಾಸ ಒಬ್ಬ ಹಾಡನ್ನು ಆಡ್ತಾನಂದರೆ ಆ ಹೋರಾಟ ಇಲ್ಲಿಗೆ ಬಂದು ಸೇರಿದೆ ಅಂತ ನನಗೆ ಭಾಳ ಖುಷಿ ಆಯ್ತು. ನನಗೆ ಹೊಸಕೋಟೆ ಹತ್ರ ಒಂದು ಹರಿಕತೆ, ಒಬ್ಬ ಹರಿಕತೆ ದಾಸ ಹೇಳ್ತಿದ್ದ ಕೋಟಿ ಕೋಟಿ ಬಾಧೆಗಳಲ್ಲಿ ಅಂತ. ಖುಷಿ ಆಯ್ತು ನನಗೆ. 30 ವರ್ಷಗಳ ಹಿಂದೆ ಒಂದು ಕುಂಬಾರರ ಮನೆತನಕ್ಕೆ ಸೇರಿರ್ತಕ್ಕಂಥ ಅನಸೂಯಮ್ಮ ಅಂತಕ್ಕಂಥ ಹೆಣ್ಣು ಮಗುವ ಮೇಲೆ ಅತ್ಯಾಚಾರ ಆದಾಗ ದಲಿತ ಸಂಘರ್ಷ ಸಮಿತಿ ಕಟ್ಟಿದಂಥ ಹಾಡು, ದಲಿತ ಸಂಘರ್ಷ ಸಮಿತಿ ಹಾಡಿದಂಥ ಹಾಡು ಹಿಂಗೇ ಡೈವರ್ಷನ್ ತಗೊಂಡು ಅಲ್ಲಿ ತಿರುಗಿ ಸುತ್ತುವರೆದು ಕೊನೆಗೆ ಬಂದು ಹರಿಕತೆಯಲ್ಲೂ ಕೂತಿದೆಯಲ್ಲ, ಅದರ ಶಕ್ತಿ ನೋಡಿ ಹಾಡಿಗೆ. ಹಾಗಾಗಿ ಎಲ್ಲ ಹೋರಾಟಗಳೂ ಫಲವನ್ನು ಕೊಟ್ಟಿದ್ದಾವೆ. ಎಲ್ಲ ಹೋರಾಟಗಳಿಂದ ಒಂದು ಹೊಸ ಅನುಭವ ಅಂತೂ ನಾಡಿಗಾಗಿದೆ. ಸರ್, ನಿಮ್ಮ ಹೋರಾಟದಲ್ಲಿ ಕಣ್ಣಲ್ಲಿ ನೀರು ತರಿಸಿರೋಂಥ ಘಟನೆ ಯಾವ್ದಾದ್ರು ನಡೆದಿದೆಯಾ? ಖಂಡಿತ. ಥರದ ಹೋರಾಟಗಳನ್ನು ಉತ್ತರದ ಕಿರಿಕೇರಿ ಅಂತಕ್ಕಂಥ ಒಂದು ಹಳ್ಳಿ, ಒಂದು ಹೆಣ್ಮಗು ಪಾಪ ಹೊಸ ಬಟ್ಟೆ ಹಾಕಿದ್ದೆ, ಅವಳು ತಪ್ಪು. ಹೊಸ ಬಟ್ಟೆ ಹಾಕಿದ್ಲು ಅಂಥೇಳಿ ಕೊಲೆ ಮಾಡಿ ಅವಳನ್ನ ಕೆರೆಗೆ ಎಸ್ತಿದ್ರು. ಆ ಅನುಭವ ಅಂತೂ ನಾವು ಹೋದಾಗ ಆ ತಂದೆ ತಾಯಿ ಪಟ್ಟಂಥ ರೋದನೆ, ಆ ಯಾತನೆ ಭಾಳಷ್ಟು ತಲೆ ಕೆಡಿಸ್ತು. ಇಡೀ ಜನ ನಾವೇನು ಕಾರ್ಯಕರ್ತರು ಹೋಗಿದ್ವಿ, ಎಲ್ಲರ ಕಣ್ಣಲ್ಲೂ ನೀರು ಬಂದಿತ್ತು. ಇಂತಹ ಅನೇಕ ಘಟನೆಗಳು ನಮ್ಮ ಹೆಣ್ಣುಮಕ್ಕಳ ಮೇಲೆ ಆಗಿದ್ದಾವೆ, ಇವತ್ತು ಆಗ್ತಿದ್ದಾವೆ. ಬಟ್ ಅದು ಬೇರೆ ರೂಪದಲ್ಲಿ ಆಗ್ತಿದ್ದಾವೆ. ಆದರೆ ಅವತ್ತು ಹಂಗಿರಲಿಲ್ಲ. ನೇರವಾದಂಥ ಶತ್ರು ಇದ್ದ. ಇವತ್ತು ಶತ್ರು ಕಣ್ಣಿಗೆ ಕಾಣಿಸ್ತಿಲ್ಲ. ಈಗ ಕಣ್ಣಿಗೆ ಕಾಣಿಸ್ತಕ್ಕಂಥ ಶತ್ರುವನ್ನಾದ್ರೂ ಕಂಡು ಹಿಡ್ಕೋಬೋದು. ಅದೇ ಕಾಣದ ಶತ್ರುಗಳಿದಾರಲ್ಲ ಇವತ್ತು, ಅದು ಭಾಳಷ್ಟು ಕಾಣದ ಶತ್ರುವನ್ನೇ ವ್ಯವಸ್ಥೆಯಲ್ಲಿ ಆಗ್ತಿರ್ತಕ್ಕಂಥ ಒಂದು ದೊಡ್ಡ ಕುತಂತ್ರ, ಕುಚೋದ್ಯ. ನಾನು ಅದಕ್ಕೇ ಸಾಂಸ್ಕೃತಿಕ ರಾಜಕಾರಣ ಅಂತ ಯಾಕೆ ಮತ್ತೆ ಮತ್ತೆ ಹೇಳ್ತೀನಿ ಅಂತ ಹೇಳಿದ್ರೆ, ಇಡೀ ನಾಡಲ್ಲಿ ಸಾಂಸ್ಕೃತಿಕ ರಾಜಕಾರಣದ ಮುಖಾಂತರವೇ ಅಸ್ಪೃಶ್ಯತೆಯನ್ನು ಉಳಿಸಿರ್ತಕ್ಕಂಥದ್ದು, ಸಾಂಸ್ಕೃತಿಕ ರಾಜಕಾರಣದ ಮುಖಾಂತರವೇ ಜಾತಿಯನ್ನು ಬಹಳ ಗಟ್ಟಿಯಾಗಿ ಕಟ್ಟಿರ್ತಕ್ಕಂಥದ್ದು. ಹಾಗಾಗಿ ಒಂದು ಕಾಣದ ಸಾಂಸ್ಕೃತಿಕ ರಾಜಕಾರಣ ಇದೆಯಲ್ಲ, ಅದು ಇವತ್ತು ಈ ನಾಡಿನ ನರನಾಡಿಗಳನ್ನು ಕೀಳ್ತಾ ಇದೆ. ಶಕ್ತಿ ನಿಶಕ್ತರಾಗಿ ಮಾಡ್ತಿದೆ. ಅದು ರಾಜಕಾರಣದ ರೂಪದಲ್ಲೂ ಇದೆ, ಅದು ವ್ಯಾಪಾರಸ್ಥರ ರೂಪದಲ್ಲೂ ಇದೆ, ಅದು ಸಂಪ್ರದಾಯದ ರೂಪದಲ್ಲೂ ಇದೆ, ಅದು ಹಬ್ಬ ಹರಿದಿನಗಳ ರೂಪದಲ್ಲೂ ಇದೆ. ಹೀಗಾಗಿ ನಾನಾ ರೂಪಗಳಲ್ಲಿ ಒಳಗಡೆ ಸೇರಿಕೊಂಡು ಕಾಣದ ಕೈಯೊಂದು ಎಲ್ಲರ ಕತ್ತನ್ನು ಇಸ್ಕ್ತಾ ಇದೆ. ನಮ್ಗೆ ಅರ್ಥ ಆಗ್ತಾಯಿಲ್ಲ. ಅಲ್ಲಿಂದ ನಾವು ಪಾರಾಗಬೇಕಂದ್ರೆ ಈ ಹೋರಾಟ, ಈ ಪ್ರಗತಿಪರವಂಥ ಆಲೋಚನೆ, ಈ ವಿಮರ್ಶಾತ್ಮಕವಾದಂಥ ಜ್ಞಾನ, ಮತ್ತು ಸತ್ಯದ ಕಡೆ ಒಂದು ಅನ್ವೇಷಣೆಯನ್ನು ತಗೊಳ್ಳೇಬೇಕು. ಆವತ್ತೇ ನಮಗೆಲ್ಲ ಕೂಡ ಅನುಕೂಲ ಆಗೋದು, ನಾಡಿನ ಜನತೆಗೆ ಸ್ವೇಚ್ಛತೆ ಬರುವುದು, ದುಡಿಯೋರ ಕೈಗೆ ಬರಬೇಕಮ್ಮ. ಒಂದು ಇಂಗ್ಲೀಷ್ ನಾಟಕದಲ್ಲಿ ಹೇಳ್ತಿದ್ರು, ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು ಅಂದ್ಕೊಂಡಿರೋದೇನೆಂದರೆ, ಇವರು ಕೇಳ್ತಿದ್ದಾರೆ. ಯಾರು ಉಚಿತವಾಗಿ ಕೇಳ್ತಿಲ್ಲ. ಇಲ್ಲಿ ದುಡ್ದಿರ್ತಕ್ಕಂಥ ಜನ ಅವರು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ಒಂದು ದೇಶವಲ್ಲ, ತುಂಡು ಭೂಮಿಯಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ, ಪರ್ವತ ಪರ್ವತ ವಜ್ರಗಳು. ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ, ಪರ್ವತ ಪರ್ವತ ವಜ್ರಗಳು. ಈ ಸಂಪತ್ತೆಲ್ಲ ನಮ್ಮದೇ, ಇಡೀ ಖಜಾನೆಯನ್ನೇ ಕೇಳುವೆವು.
ನಾವು ಬೆವರನ್ನು ಸುರಿಸಿ ದುಡಿದ ಜನ, ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ಒಂದು ದೇಶವಲ್ಲ, ತುಂಡು ಭೂಮಿಯಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು ಅಲ್ವಾ. ಭೂಗೋಳನ್ನು ಕೇಳ್ತೀವಿ ಅಂತ ಹೇಳ್ತಾರೆ. ದುಡಿಯೋ ಜನ ಹಕ್ಕಿದೆ ಅವರಿಗೆ. ಆದರೆ ಸಮಾಜದ ಸಣ್ಣ ಜ್ಞಾನ ಇಲ್ದಿರ್ತಕ್ಕಂಥವ್ರು ತಪ್ಪು ತಿಳ್ಕೊಳ್ತಿದ್ದಾರೆ. ದುಡಿಯೋರಿಗೆ ಹಕ್ಕಿಲ್ವಾ? ಇವತ್ತಿನ ದಿವಸ ದುಡಿದೇ ಇರೋರು ಜಗತ್ತು ನಂದು ನಾವು ದುಡಿಯೋ ನಂದು ಅಂತ ಯಾಕೆ ಅನ್ನಬಾರ್ದು. ಹೀಗಾಗಿ ಇವತ್ತಿನ ಈ ಜಗತ್ತನ್ನು ಅರ್ಥ ಮಾಡ್ಕೋಬೇಕಾಗಿದ್ರೆ ಭಾಳಷ್ಟು ಕೆಲಸ ಇದೆ, ಕಷ್ಟವೂ ಇದೆ. ಆದರೆ ನಿಲ್ಸಕ್ಕಂತೂ ಆಗಲ್ಲ, ಬದಲಾವಣೆಯನ್ನು ಬಂಧಿಸೋಕ್ಕಾಗಲ್ಲ, ಸೂರ್ಯನ ಬೆಳೆಸೋದು ನಿಲ್ಸೋಕ್ಕಾಗೋದಿಲ್ಲ. ಪ್ರಕೃತಿ ನ್ಯಾಯಕ್ಕಿಂತ ದೊಡ್ಡ ನ್ಯಾಯ ಇಲ್ಲ, ನಿಸರ್ಗದ ನಿಯಮಕ್ಕಿಂತ ದೊಡ್ಡ ಕಾನೂನಿಲ್ಲ. ಹಾಗಾಗಿ ಒಳ್ಳೆಯದಾಗಲೇಬೇಕು, ಆಗುತ್ತೆ. ಆಗೋದ್ರ ಕಡೆ ಭೀಮಾ ಟಿ ವಿ ಅಂತಕ್ಕಂಥ ಮಾಧ್ಯಮಗಳು ಸಹಕಾರ ಕೊಡಬೇಕು, ಸಹಾಯ ಮಾಡಬೇಕು, ಊರುಗೋಲಾಗಬೇಕು. ಊರು ಕೇರಿ ಅದೇ ಆಗಿ ನಾಡಿನ ಬೆಳಕಿಗೆ, ನಾಡಿನ ಜನತೆಗೆ, ನಾಡಿನ ನಡಿಗೆಗೆ ಸಹಕಾರಿ ಆಗಬೇಕಂತಕ್ಕಂಥದ್ದು ನಮ್ಮ ನಮ್ರ ವಿನಂತಿ. ಖಂಡಿತ ಖಂಡಿತ ಸರ್. ಸರ್ ಅಂದಂಗೆ ಇವಾಗ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ವೀಕ್ಷಕರು ಒಂದನ್ನು ಅರ್ಥ ಮಾಡ್ಕೋಬೇಕು, ಸಂಬಂಧಗಳನ್ನು ಕಟ್ಟಿಕೊಳ್ಳಿ. ಪ್ರಜ್ಞೆ, ಕರುಣೆ, ಸಮತೆ, ಈ ಮೂರನ್ನು ದಯವಿಟ್ಟು ನೀವು ಆಯ್ಕೆ ಮಾಡ್ಕೊಳ್ಳಿ. ಪ್ರಜ್ಞೆ ಇಲ್ಲದಂಥ ಸಮಾಜ, ಕರುಣೆ ಇಲ್ಲದಂಥ ಸಮಾಜ, ಸಮತೆ ಇಲ್ಲದಂಥ ಸಮಾಜ ಅಮ್ಮನ ಮಡಿಲಿದ್ದಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದು ಬೇರೆ ಥರ ಆಗುತ್ತೆ, ಕಾಡು ಥರ ಬದುಕಬೇಕು. ಕಾಡಲ್ಲಿ ನೋಡಿ ಆ ಗಿಡ, ಈ ಗಿಡ, ಇನ್ನೊಂದು ಗಿಡ, ಮತ್ತೊಂದು ಗಿಡ, ಇನ್ನೊಂದು ಎಲ್ಲವೂ ಇದ್ದಾವೆ. ಆದರೆ ನಮ್ಮ ಮನಸ್ಸಲ್ಲಿ ಮಾತ್ರ ಸಾವಿರ ಇಟ್ಕೊಂಡಿದ್ದೀವಿ. ಕಾಡಿಗಿರ್ತಕ್ಕಂಥ ಕಾಮನ್ ಸೆನ್ಸ್ ನಮಗಿಲ್ಲದೆ ಹೋಯ್ತಲ್ವಾ, ನೀರಿಗಿರ್ತಕ್ಕಂಥ ಕಾಮನ್ಸ್ ನಮಗಿಲ್ಲದೆ ಹೋಯ್ತಲ್ಲ, ಪ್ರಾಣಿ ಪಕ್ಷಿಗಳಿಗಿರ್ತಕ್ಕಂಥ ಕಾಮನ್ಸ್ ನಮಗಿಲ್ಲದೆ ಹೋಯ್ತಲ್ಲ. ಹಾಗಾಗಿ ನಾಡಿನ ಜನ ಇವತ್ತಿನ ದಿವಸ ಪ್ರಕೃತಿಯ ಸತ್ಯಗಳನ್ನು ಅರ್ಥ ಮಾಡ್ಕೋಬೇಕು, ನಿಸರ್ಗದ ನಿಯಮವನ್ನು ಅರ್ಥ ಮಾಡ್ಕೋಬೇಕು, ಪ್ರಜಾಪ್ರಭುತ್ವದ ನಿಜವಾದಂಥ ಮೌಲ್ಯಗಳನ್ನು ಅರ್ಥ ಮಾಡೋದ್ರ ಮುಖಾಂತರ ಒಂದು ಮಾನವೀಯ ಸಮಾಜವನ್ನು, ಜಾತಿ ಇಲ್ಲದ ಸಮಾಜವನ್ನು, ಧರ್ಮವಿಲ್ಲದ ಸಮಾಜವನ್ನು, ಭೇದವಿಲ್ಲದ ಸಮಾಜವನ್ನು, ಬಣ್ಣ ಬಯಲು ಯಾವುದೂ ಇಲ್ಲದಂಥ ಉತ್ತಮವಾದಂಥ ಸಮಾಜವನ್ನು, ಅಮ್ಮನ ಗರ್ಭ, ತಾಯಿ ಗರ್ಭದ ಥರ ಆಗಬೇಕು, ತಾಯಿ ಗರ್ಭದಂಥ ಸಮಾಜ ಆಗಬೇಕು. ಅಮ್ಮನ ಎದೆಹಾಲಿನಂಥ ಪ್ರೀತಿ ಸಮಾಜಕ್ಕೆ ಬರಬೇಕು. ಆಗಲೇ ನಮ್ಮ ಸಮಾಜ ನಗನಗ್ತಾ ಇರ್ತದೆ. ಇಲ್ಲಾಂದರೆ ಯಾವುದಿದು ಆ ಜಾತಿ, ಈ ಜಾತಿ, ಆ ಧರ್ಮ, ಈ ಧರ್ಮ, ಆತ್ಮೇಲು, ಈತ ಕೀಳು, ಆತ ಬೆಳಗಿದ್ದಾನೆ, ಈತ ಕಪ್ಪಗಿದ್ದಾನೆ, ಬಣ್ಣಭೇದ, ಲಿಂಗಭೇದ, ಏನೇನೋ ತಾರತಮ್ಯಗಳು. ಹಾಗಾಗಿ ತಾರತಮ್ಯವಿಲ್ಲದಂಥ ಸಮಾಜ, ಜಾತಿ ಇಲ್ಲದಂಥ ಸಮಾಜ, ಧರ್ಮವಿಲ್ಲದ ಸಮಾಜ, ನಿಜವಾದಂಥ ಸಮಾಜ ಅಂದರೆ ಬುದ್ಧ ಭಗವಾನ್ ಹೇಳಿರ್ತಕ್ಕಂಥ ಪ್ರಜ್ಞೆ, ಕರುಣೆ ಮತ್ತು ಸಮತೆ ಮೂರನ್ನು ತುಂಬಿಕೊಳ್ಳದಂಥ ಸಮಾಜ ಬಂದರೆ ಸಾಕು. ಅದೇನೇ ನಿಜವಾದಂಥ ಸಮಾಜ, ಅದೇ ನಿಜವಾದಂಥ ಪ್ರಭುತ್ವ, ಅದೇ ನಿಜವಾದಂಥ ಪ್ರಪಂಚ ಅಂತಕ್ಕಂಥದ್ದನ್ನು ಇಡೀ ಜಗತ್ತು ಇವತ್ತಿಂದ ಅರ್ಥ ಮಾಡ್ಕೋಬೇಕಿದೆ ಅಂತಕ್ಕಂಥದ್ದು ನನ್ನ ನಿವೇದನೆ, ನನ್ನ ಆದೇಶ ಅಲ್ಲ, ಇದು ನನ್ನ ಮನವಿ, ನನ್ನ ನಿವೇದನೆ ಜನರಲ್ಲಿ. ಏನಂದರೆ ನೋಡಿ, ಮನುಷ್ಯ ಯಾರು 1000 ವರ್ಷ ಬದುಕೋಕ್ಕಾಗೋದಿಲ್ಲ. ಸರ್, ನಮಗಾಗಿ, ನಮ್ಮ ವೀಕ್ಷಕರಿಗಾಗಿ ನಿಮ್ಮ ಕಂಠ ಸಿರಿಯಿಂದ ನಿಮ್ಗೆ ಇಷ್ಟವಾದ ಒಂದು ಗೀತೆ ಹಾಡ್ತೀರಾ? ಖಂಡಿತ. ಇಷ್ಟೆಲ್ಲ ಹಾಡಿರುವಾಗ ಅದನ್ನು ಹಾಡಲೇಬೇಕಲ್ಲಮ್ಮ. ನಾನೇನಂದರೆ ನನ್ನ ಪ್ರಯಾಣವನ್ನು ನಾವು ಬೆಳೆಸಿದ್ದೀವಿ. ನಮ್ಮ ಈ ಚಳುವಳಿಯ ಪ್ರಯಾಣ ಏನು ಅಂತ ಹೇಳಿದ್ರೆ ಸಮಾನತೆ ಕಡೆ ಸಾಗಬೇಕು ನಾವೆಲ್ಲ ಕೂಡ ಅಂತಕ್ಕಂಥದ್ದು. ಆಗಲೇ ಹೇಳಿದ್ದೀನಿ ನಾನು, ಪ್ರಜ್ಞೆ, ಕರುಣೆ ಮತ್ತು ಸಮತೆ ಅಂತ. ಹಾಗಾಗಿ ಸಾಗುವ ಸಾಗಿ ಸಾಗಿ ನಾವು ಮುಂದೆ ಹೋಗುವ, ಸಮಾನತೆಯ ಸಾಗರವ ಸೇರುವ. ಸಾಗುವ ಸಾಗಿ ಸಾಗಿ ನಾವು ಮುಂದೆ ಹೋಗುವ, ಸಮಾನತೆಯ ಸಾಗರವ ಸೇರುವ. ಸಾಗುವ ಕೂಡಲ ಸಂಗಮದಿಂದ ಕಾವ್ಯ ಕೇಳಿ ಬರುತ್ತಿದೆ, ಕುಪ್ಪಳ್ಳಿಯ ಕರುಳಿನಲ್ಲಿ ಹೊಸ ನಾಡಿನ ಕಥೆ ಇದೆ, ಕುಪ್ಪಳ್ಳಿಯ ಕರುಳಿನಲ್ಲಿ ಹೊಸ ನಾಡಿನ ಕಥೆ ಇದೆ. ಸಾಗುವ ಸಾಗಿ ಸಾಗಿ ನಾವು ಮುಂದೆ ಹೋಗುವ, ಸಮಾನತೆಯ ಸಾಗರವ ಸೇರುವ. ಹುಟ್ಟು ಸಾವುಗಳು ಇಲ್ಲೇ ನಂಬಿದ ಈ ನೆಲದಲ್ಲೇ, ಹುಟ್ಟು ಸಾವುಗಳು ಇಲ್ಲೇ ನಂಬಿದ ಈ ನೆಲದಲ್ಲೇ, ನಿರ್ವಂಚನೆ ನಿರ್ಭಯದ ಹೊಸ ನಾಡನು ಕಟ್ಟುವ, ನಿರ್ವಂಚನೆ ನಿರ್ಭಯದ ಹೊಸ ನಾಡನು ಕಟ್ಟುವ. ಸಾಗುವ
ಸಾಗಿ ಸಾಗಿ ನಾವು ಮುಂದೆ ಹೋಗುವ ಓ ಸಮಾನತೆಯ ಸಾಗರವ ಸೇರುವ ಸಾಗಿ ಸಾಗಿ ನಾವು ಮುಂದೆ ಹೋಗುವ ಓ ಸಮಾನತೆಯ ಸಾಗರವ ಸೇರುವ ಸಮಾನತೆಯ ಸಾಗರವ ಸೇರುವ ಸಮಾನತೆಯ ಸಾಗರವ ಸೇರುವ. ಎಂಥ ಅರ್ಥಗರ್ಭಿತವಾದಂತಹ ಗೀತೆ ಸರ್. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೇಬೇಕು, ಖಂಡಿತ ಮಾಡ್ಕೊಳ್ತಾರೆ. ಇನ್ನು ಮುಂದಾದರೂ ನಮ್ಮ ಜನ ಜಾತಿ ಧರ್ಮ ತಾರತಮ್ಯ ಬಿಟ್ಟು ಬಾಳ್ತಾರೆ. ಸರ್, ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಕ್ಷಣಗಳನ್ನ ನಮ್ಮೊಂದಿಗಿದ್ದು ನಿಮ್ಮ ಸಾಧನೆಯ ಹಾದಿಯ ನೆನಪುಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡ್ರಿ. ನಿಮಗೆ ನಮ್ಮ ಕಡೆಯಿಂದ ಹಾಗೂ ನಮ್ಮ ಭೀಮಾ ಟಿವಿ ಕಡೆಯಿಂದ, ನಮ್ಮ ಜನತೆ ಕಡೆಯಿಂದ ಧನ್ಯವಾದಗಳು ಸರ್. ವೀಕ್ಷಕರೇ, ಇಲ್ಲಿಯವರೆಗೂ ತಮ್ಮ ಸಾಧನೆಯ ಹಾದಿಯ ನೆನಪುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಂತಹ ಶಿವಪ್ರಸಾದ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಭೀಮಾ ಟಿವಿ, ಜನಪರ ಧ್ವನಿ. ಧನ್ಯವಾದಗಳು.